ಚೆನ್ನಾಗಿ ಎಲ್ರಿಗೂ ಓಕೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಅಶೋಕ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಅದೇ ಸರ್, ಮಾರ್ನಿಂಗ್. ನೀವು ಯಾವಾಗ್ಲೂ ಹೇಳ್ತೀರಿ ಎವ್ರಿಥಿಂಗ್ ಇಸ್ ಮೈಂಡ್ ಅಂತ. ಅಂದ್ರೆ ನಾವು ಏನು ಯೋಚಿಸ್ತೇವೆ ಅದೇ ನಾವಂತ. ಅಂದ್ರೆ ಎಲ್ಲವೂ ನಮ್ಮ ಯೋಚನೆ ಶಕ್ತಿಯಲ್ಲಿದೆ. ಪಾಸಿಟಿವ್ ಎನಿಸಿದ್ರೆ ಪಾಸಿಟಿವ್, ನೆಗೆಟಿವ್ ಎನಿಸಿದ್ರೆ ನೆಗೆಟಿವ್ ಅಷ್ಟೇ ಸರ್. ಓಕೆ ಒಳ್ಳೆ ಇದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಅರ್ಥ ಇದೆ ಅದರಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ. ಸರ್, ಸಬ್ಜೆಕ್ಟ್ ಇವತ್ತು ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸಿದ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಲೀಡರ್ಶಿಪ್ ಟ್ರೈನಿಂಗ್. ಅದರಲ್ಲಿ ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವರು DX ಸುಮಾರು ಒಂದು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು DXN ಮುಖಾಂತರ ಫ್ರೀಯಾಗಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕಿಂತ ಮಿಕ್ಕಿ ರೂಬಿ, 200ಕ್ಕಿಂತ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿದವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಪ್ರಶಸ್ತಿ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೃದಯವಂತ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಆದ ಶೆಟ್ಟಿ ಸರ್ ಇವತ್ತಿನ ಕಾರ್ಯಕ್ರಮ ನಡೆಸಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ಆಲ್. ಒನ್ ಸೆಕೆಂಡ್, ಗುಡ್ ಮಾರ್ನಿಂಗ್. ಈಗ ತಾನೇ ನಿಮ್ಗೆ ನೀವು ನೋಡಿದ್ರಿ, ದ ಸೀಕ್ರೆಟ್ ಬುಕ್ ಅಲ್ಲಿ ತುಂಬಾ ವಿಷಯಗಳನ್ನ ಕೊಟ್ಟಿದ್ದಾರೆ. ನೀವು ಮೇಲ್ನೋಟಕ್ಕೆ ನೀವೆಲ್ಲ ಹೇಳುದು ಸರಿ ಇದೆ, ಆದ್ರೆ ಅದು ಜೀವನದಲ್ಲಿ ಬಂದಾಗ ಅದನ್ನ ನಾವು ಯಾಕೆ ಅಳವಡಿಸುವುದಿಲ್ಲ, ಅದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ನಮ್ಮ ಇವರು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು, ಆನಂದ್ ಮಸ್ಲಿ ಅವರು. ನೀವೇನ್ ಎಣಿಸ್ತಿರೋ ಅದೇ ಆಗಿರ್ತದೆ. ಆದ್ರೆ ಅದನ್ನ ಯಾಕೆ ನಾವು ಅದನ್ನ ಎಲ್ಲದರಲ್ಲೂ ಅಳವಡಿಸುವುದಿಲ್ಲ? ಕೆಲವರಲ್ಲಿ ಅಳವಡಿಸಿರ್ಬೋದು, ಕೆಲವರು ಆಗ್ತಂತ ನಮ್ಗೆ ನಂಬಿಕೆ ಇದೆ. ಆದ್ರೂ ಕೂಡ ನಾವು ಜೀವನದಲ್ಲಿ ಅದನ್ನ ಸರಿಯಾಗಿ ಆ ವಿಷಯವನ್ನ ಅಳವಡಿಸುವುದಲ್ಲಿ ನಮ್ಗೆ ಸೋತಿದ್ದೀವಿ. ಇದನ್ನ ಸರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಬುಕ್ ಅದೇ ಹೇಳ್ತದೆ, ನೀವು ನಿಮ್ಗೆ ಗೊತ್ತಾದ ನಂತರ ನೀವು ಅದನ್ನ 100% ಮಾಡಿ ಅಲ್ಲ. ನಿಮ್ಗೆ ವಿಷಯ ಗೊತ್ತಾಗಿದೆ, ವಿಷಯ ಗೊತ್ತಾದ ನಂತರ ನಾವು ಅದರಲ್ಲಿ ಸಂಕೋಚ ಯಾಕೆ? ಅದನ್ನ ನಾವು ಸೀರಿಯಸ್ ಆಗಿ ಯಾಕೆ ಮಾಡ್ತಾ ಇಲ್ಲ? ಹೌ ಟು ಕಾಪಿ ಕ್ಯಾಟ್ ಯುವರ್ ವೇ ಟು ವೆಲ್ತ್. ನೀವು ಎಲ್ಲದರಲ್ಲೂ ಕಾಪಿ ಮಾಡ್ತಾ ಇದ್ದೀರಿ. ನಿಮ್ಗೆ ಅರ್ಥ ಆದ ನಂತರ ಕಾಪಿ ಮಾಡ್ತೀರಿ. ಓ, ಇದು ಕರೆಕ್ಟ್ ಇದೆಯಪ್ಪ. ಈಗ ನೀವು ಏನು ಕಬ್ಬು ಬೆಳಿತೀರಿ, ಪಕ್ಕದ ರೈತರು ಬೆಳಿತಾರೆ, ನೀವು ಬೆಳಿತೀರಿ ಅಲ್ಲ. ಅವ್ರು ಹೇಗ್ ಮಾಡ್ತಾರೆ ಅದನ್ನು ನೀವು ಮಾಡ್ತೀರಿ. ಒಂದು ಬೆಳೆಯಲ್ಲಿ ಸ್ವಲ್ಪ ಒಂದು 10% ಹೆಚ್ಚು ಕಮ್ಮಿ ಬರ್ಬೋದು, ಬಟ್ ಬಂದಿರ್ತದೆ ಕರೆಕ್ಟ್ ಆಗಿ ನಿಮ್ಗೆ. ಅಥವಾ ನೀವು ಮನೆಯಲ್ಲಿ ಅಡಿಗೆ ಮಾಡ್ತೀರಿ, ತಾಯಿ ಮಾಡ್ತಾರೆ, ಮಗಳು ಅದನ್ನೇ ಮಾಡ್ತಾರೆ, ಅವ್ರು ಏನಾಗ್ತಾರೆ ಅದನ್ನು ಹಾಕ್ತಾರೆ. ಸ್ವಲ್ಪ ಟೇಸ್ಟ್ ಅಲ್ಲಿ ಆಚೆ ಈಚೆ ಆಗ್ಬೋದು, ಬಟ್ ಕಾಪಿ ಕರೆಕ್ಟ್ ಇದೆಯಲ್ಲ, ವರ್ಕ್ ಆಗ್ತಾ ಉಂಟಲ್ಲ. ಎಲ್ಲದರಲ್ಲೂ ನೋಡಿಬೇಕಾದ್ರೆ ನಾವು ವಿ ಆರ್ ವೆರಿ ಎಕ್ಸ್ಪರ್ಟ್ ಇನ್ ಕಾಪಿಂಗ್, ಬಟ್ ಅದನ್ನ ನಾವು ಈ ಆರೋಗ್ಯ ಮತ್ತೆ ಶ್ರೀಮಂತರಾಗ್ಲಿಕ್ಕೆ ಯಾಕೆ ಕಾಪಿ ಮಾಡಬಾರ್ದು? ಇದುವೇ ಇರೋದು ಕ್ವಶನ್ ಮಾರ್ಕ್. ಆರೋಗ್ಯವಾಗಿರ್ಬೋದು, ನೀವು ಶ್ರೀಮಂತರು ಆಗ್ಬೋದು, ಕಾಪಿ ಮಾಡಿ ಅಲ್ಲ, ಜಸ್ಟ್ ಕಾಪಿಂಗ್. ಇಲ್ಲಿ ಏನೇನು ವಿಷಯ ಇಲ್ಲ, ವೈಬ್ರೇಷನ್ ಇದೆ. ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ತಾನೆ, ದಟ್ ಈಸ್ ಗ್ಯಾರಂಟಿ. ನಿಮ್ಗೆ ಈಗ ಹೇಳಿದ್ರಲ್ಲ, ನೀವು ಎಣಿಸಿದ್ರೆ ನಿಮ್ಗೆ ಫೋನ್ ಬರ್ತದೆ, ನೀವು ಎಣಿಸಿದ ಕಾರ್ಯಗಳನ್ನ ಮಾಡ್ಕೊಂಡು ಅದು ಕಾರ್ಯ ಆಗ್ತದೆ. ನೀವು ನೆಗೆಟಿವ್ ಎಣಿಸಿದ್ರೆ ನೆಗೆಟಿವ್ ಆಗ್ತದೆ, ಪಾಸಿಟಿವ್ ಎಣಿಸಿದ್ರೆ ಪಾಸಿಟಿವ್ ಆಗ್ತದೆ. ದಟ್ ಈಸ್ ಕಾಲ್ಡ್ ವೈಬ್ರೇಷನ್. ವೈಬ್ರೇಷನ್ ಅಟ್ರಾಕ್ಟ್ ಆಗ್ತದೆ. ಈಗ ನೀವು ಇಂಜಿನಿಯರ್ ಆಗ್ಬೇಕಾದ್ರೆ ಇಂಜಿನಿಯರ್ ಕಾಲೇಜ್ ಹೋಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಡಾಕ್ಟರ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಇಂಜಿನಿಯರ್ ಅಟ್ರಾಕ್ಟ್ ಆಗ್ತಾರೆ, ಇಂಜಿನಿಯರ್ ಪ್ರೊಫೆಸರ್ ಅಟ್ರಾಕ್ಟ್ ಆಗ್ತಾರೆ, ಇಂಜಿನಿಯರಿಂಗ್ ನಿಮಗೆ ಲ್ಯಾಬ್ ಅಟ್ರಾಕ್ಟ್ ಆಗ್ತದೆ, ಇಂಜಿನಿಯರಿಂಗ್ ಪ್ರಾಕ್ಟಿಕಲ್ ಅಟ್ರಾಕ್ಟ್ ಆಗ್ತದೆ. ಹಾಗೆ ನೀವು MBBS ಹೋದ್ರೆ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀರಿ, ಅಲ್ಲಿ ಆ ಡಾಕ್ಟರ್ ಅಟ್ರಾಕ್ಟ್ ಆಗ್ತಾರಲ್ಲ, ಅಲ್ಲಿ ನೀವು ಡಾಕ್ಟರ್ ಆಗ್ತೀರಿ. ಅದೇ ನೀವು ಒಂದು ಅಡ್ವೊಕೇಟ್ ಆಗ್ಬೇಕಾದ್ರೆ ಮೆಡಿಕಲ್ಗೆ ಹೋದ್ರೆ ಆಗೋದಿಲ್ಲ. ನೀವೆಲ್ಲಿ ಹೋಗ್ಬೇಕು? ನೀವು ಲಾ ಕಾಲೇಜಿಗೆ ಹೋಗ್ಬೇಕು. ಸಿಂಪಲ್ ಟೆಕ್ನಿಕ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಬೇಕಷ್ಟೇ. ಇದನ್ನ ನಿಮ್ಗೆ ಅರ್ಥ ಮಾಡೋದಲ್ಲಿ ನೀವು ಸೋತಿದ್ದೀರಿ. ನೋಡಿಬೇಕಾದ್ರೆ ಇದೇನಾದ್ರೂ ನಿಮ್ಗೆ ಅರ್ಥ ಆಯ್ತಂದ್ರೆ ನಿಮ್ಗೆ ಏನ್ ಬೇಕೋ ಲೈಫಲ್ಲಿ ಅದು ಸಿಗ್ತದೆ. ಭಗವಂತ ಕೊಡ್ಲಿಕ್ಕೆ ರೆಡಿ ಇದ್ದಾನೆ, ಮನಸ್ಸಿನಂತೆ ಮಹಾದೇವ, 100%. ಸೊ ಇದನ್ನ ನೀವು ರಾಬರ್ಟ್ ಕಿಯೋಸಾಕಿ ಅವರು ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಬುಕ್ ಅಲ್ಲಿ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ.
ಯಾಕೆ ಇಷ್ಟು ಗೊತ್ತಿದ್ರೂ ನೀವು ಯಾಕೆ ಮಾಡ್ತಾ ಇಲ್ಲ ಅದನ್ನು ಕೊಟ್ಟಿದ್ದಾರೆ. ದಟ್ ಈಸ್ ದ ಸೀಕ್ರೆಟ್. ಅದೇ ಇರೋದ್ರಿ ಈ ಬುಕ್ಕಲ್ಲಿ. ಸೊ ಆದ್ರಿಂದ ಒಂದು ಬೈ ಒನ್ ನಮಗೆ ಈಗ ಕನ್ನಡದಲ್ಲಿ ಇಲ್ಲ, ಇದು ಬೇರೆ ಬೇರೆ ಭಾಷೆಯಲ್ಲಿದೆ, ಆದರೆ ಕನ್ನಡದಲ್ಲಿ ಇಲ್ಲ. ಓಕೆ, ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ ಸ್ವಲ್ಪ ನಿಮಗೆ ಮೈಂಡ್ಗೆ ಕೆಲಸ ಕೊಡಬೇಕಾಗ್ತದೆ. ನೀವೇನೇನೋ ಮಾಡ್ತಾ ಇದ್ದೀರೋ ಹೋದ್ರೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಇದು ಅಂಡರ್ಸ್ಟ್ಯಾಂಡ್ ಆದರೆ ನೀವು ಆಗರ್ಭ ಶ್ರೀಮಂತರ ಆಗೋಗ್ತೀರಿ, ನಿಮಗೆ ಲೈಫ್ ಲಾಂಗ್ ಹೆಲ್ತ್ ಸಿಗ್ತದೆ. ದಟ್ಸ್ 2 ಥಿಂಗ್ಸ್. ಸೊ ಹಲೋ ಫ್ರೆಂಡ್ಸ್, ಇಲ್ಲೊಬ್ರು ಇದ್ದಾರೆ ರಾಮಪ್ಪ ಅಂತ ಎಣಿಸ್ಕೊಳ್ಳಿ. ರಾಮಪ್ಪನವರಿಗೆ ಒಂದು ಆಪರ್ಚುನಿಟಿ ಕೊಡ್ತದೆ ಒಂದು ಕಂಪನಿ. ನೀವು ಬನ್ನಿಯಪ್ಪ, ನಿಮ್ಗೆ ಏನು ಬೇಕು ಲೈಫಲ್ಲಿ ಎಲ್ಲ ಇಲ್ಲಿ ಸಿಗ್ತದೆ, ನೀವು ಈ ಇಂಟರ್ವ್ಯೂವನ್ನು ಫೇಸ್ ಮಾಡಿ ಅಂತ ಹೇಳ್ತಾರೆ. ಸೊ ರಾಮಪ್ಪನವರು ಹೋಗ್ತಾರೆ, ಇಂಟರ್ವ್ಯೂಗೆ ಹೋಗ್ತಾರೆ. ಅಲ್ಲಿ ಕಂಪನಿಯಲ್ಲಿ ನೋಡ್ತಾರೆ, ಅವರಿಗೆ 2 ಡೋರ್ ಕಾಣ್ತಾ ಇದೆ ನಿಮಗೆ, 2 ಬಾಗಿಲು. ಹಲೋ, ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಹಾ, 2 ಬಾಗಿಲು ಕಾಣ್ತಾ ಇದೆ. ಒಂದು ಬಾಗಿಲಲ್ಲಿ ಹಾಕಿದ್ದಾರೆ ಎಂಪ್ಲಾಯ್ಡ್ ಅಂತ, ಇನ್ನೊಂದು ಬಾಗಿಲಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕ್ತಾರೆ. ನೀವು ಯಾವ್ದಕ್ಕೆ ಹೋಗ್ತೀರಿ? ನಿಮ್ಗೆ ಒಂದು ಇದು ಅಂದ್ರೆ ನಿಮ್ಗೆ ಒಂದು ಎಲ್ಲೆಲ್ಲೋ ಇರ್ತೀರಿ, ನಿಮ್ಮನ್ನ ಅಟ್ರಾಕ್ಟ್ ಇದು ನಿಮ್ಮನ್ನ ಇಲ್ಲಿಗೆ ತರಬೇಕಾಗಿದೆ ನಾವು. ಯಾಕಂದ್ರೆ ನೀವು ಏನೇನೋ ಮಾಡ್ತಾ ಇರ್ತೀರಿ, ನಾವು ನೋಡ್ತಾ ಇರ್ತೀರಿ. ನೀವು ಮೊಬೈಲ್ ಆನ್ ಮಾಡಿ ಎಲ್ಲೋ ಹೋಗಿರ್ತೀರಿ, ಮೊಬೈಲ್ ಆನ್ ಮಾಡಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀರಿ. ಹೇಳಿ ಬಸವರಾಜ್. ನಾವು ಸೆಲ್ಫ್ ಎಂಪ್ಲಾಯ್ಡ್ ಹೋಗ್ತೀವಿ ಸರ್. ಸೆಲ್ಫ್ ಎಂಪ್ಲಾಯ್ಡ್ ಹೋಗ್ತೀರಿ. ಓಕೆ, ಇನ್ನೇನಿಬೇಡಿ. ಹೆಚ್ಚಿನವರು ಎಂಪ್ಲಾಯ್ ಹೋಗ್ತಾರೆ ಸರ್. ಹೆಚ್ಚಿನವರು ಎಂಪ್ಲಾಯ್ ಹೋಗ್ತಾರೆ. ಓಕೆ, ಓಕೆ. ಈಗ ನಾವು ಕ್ವಶನ್ ಅಂತ ಹೇಳಿದ್ರೆ, ನೀವು ಈಗ ಎಲ್ಲಿ ಹೋಗ್ತೀರಿ ಅದು ಇಂಪಾರ್ಟೆಂಟ್ ಇದೆ. ಈಗ ನಮ್ಮ ತಲೆಯಲ್ಲಿ ಈಗ ಅಶೋಕ್ ಹೇಳಿದ್ದು ಕರೆಕ್ಟು, ಮೂರ್ತಿ ಅವರು ಹೇಳಿದ್ದು ಸರಿ ಇದೆ. ಸೊ ಓನ್ಲಿ 90%, 90ಗಿಂತ ಜಾಸ್ತಿ ಪರ್ಸೆಂಟ್ ಜನ ಎಂಪ್ಲಾಯ್ಗೆ ಹೋಗ್ತಾರೆ. ಯಾರು ರಿಸ್ಕ್ ತೊಗೊಳಕ್ ರೆಡಿ ಇರೋದಿಲ್ಲ, ಆಡೋರಿಗೆ ಹೋಗ್ತಾರೆ. ಇನ್ನು ಕೆಲವರು ಎಲ್ಲೋ ಒಂದು 5% ಜನ ಇರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಥಿಂಕ್ ಮಾಡ್ತಾರೆ. ಬಟ್ ನಮ್ಮ ರಾಮಪ್ಪನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಮೈಂಡಲ್ಲಿ ಇರೋದೇ ಜಾಬ್, ಅವರು ಎಂಪ್ಲಾಯ್ ಡೋರ್ ಒಳಗಡೆ ಹೋಗ್ಬಿಡ್ತಾರೆ. ಇದಕ್ಕೆ ಹೋಗೋಣ, ನಾನು ಕೆಲಸಕ್ಕೆ ಹೋಗ್ತೀನಿ, ಅದನ್ನೇ ಮಾಡ್ತೀನಿ ಅಂತ. ಸೊ ಅಲ್ಲಿ ಮುಂದಕ್ಕೆ ಹೋದಾಗ ಅವರಿಗೆ 2 ಡೋರ್ ಕಾಣ್ತಾ ಇದೆ. ಸೊ ಈ 2 ಡೋರಲ್ಲಿ ಏನು ಹಾಕಿದ್ದಾರೆ, ಅದರಲ್ಲಿ ನಮಗೆ ಇನ್ಕಮ್ ಅಂತ ಹಾಕಿದ್ದಾರೆ. 2ರಲ್ಲೂ ಒಂದು 40,000ಕ್ಕಿಂತ ಒಳಗಡೆ ಗಳಿಸ್ಲಿಕ್ಕೆ ಈ ಡೋರಲ್ಲಿ ಬನ್ನಿ, 40,000ಕ್ಕಿಂತ ಮೇಲ್ಗಡೆ ಗಳಿಸ್ಬೇಕಂದ್ರೆ ಆ ಡೋರಲ್ಲಿ ಹೋಗಿ ಅಂತ. ರಾಮಪ್ಪನವ್ರು ಯಾವ ಡೋರಲ್ಲಿ ಹೋಗ್ತಾರೆ? 1ನೇ ಡೋರಲ್ಲಿ ಹೋಗ್ತಾರೆ ಸರ್. 1ನೇ ಡೋರಲ್ಲಿ ಹೋಗ್ತಾರೆ. ಯಾಕೆ ಅವರು 1ನೇ ಡೋರಲ್ಲಿ ಹೋಗ್ತಾರೆ? ನೀವು ಬಾರಿ ಸ್ವಲ್ಪ ಚಲೋ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂತ. ಇಲ್ಲ, 1ನೇ ಡೋರಲ್ಲಿ ಇದೆ 40,000ಕ್ಕಿಂತ ಕಮ್ಮಿ ಇನ್ಕಮ್ ಬರುವಂತ ಸಂಬಳ ಅದು. 2ನೇ ಜಾಸ್ತಿ ಅದು ಸರ್, ಜಾಸ್ತಿ ಅದು. ಓಕೆ, ಅಲ್ಲ ಸರ್, ಅವ್ರ ಜಾಬ್ಗಾಗಿ ಓದೋದು, ಹಾಗಾಗಿ ಕಡಿಮೆ ಇದ್ದೇ ಹೋಗ್ತಾರೆ ಅವ್ರು. ಓಕೆ, ಇನ್ನೇನು ಬಿಡಿ. ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ ಅವರು. ರಿಸ್ಕ್ ತೊಗೊಳಕ್ತಾರಿಲ್ಲ. ಕರೆಕ್ಟ್ ಮೇಡಮ್. ಓಕೆ, ಇನ್ನೇನಿ ಬಿಡಿ. ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಓಕೆ, ಇನ್ನೇನಿ ಬಿಡಿ. ಮನಸ್ಸಿನಂತೆ ಮಾದೇವ ಅಂತ ನಮ್ಮ ಆನಂದ್ ಮಸ್ಲಿ ಅವರು ಹೇಳಿದ್ದಾರೆ. ಆಕ್ಚುಲಿ ಇವರಿಗೆ ಒಂದು 20,000 ಥಿಂಕ್ ಮಾಡಿರ್ತಾರೆ. ಮನಸ್ಸು 20,000, ಏನಪ್ಪ ಇದು ಏನು 40,000ಕ್ಕಿಂತ ಜಾಸ್ತಿ, ಆ ಕೆಲಸ ನನಗೆ ಸಿಗುದಿಲ್ಲ. ಇದು 40,000 ಒಳಗಿದೆ, ಈ ಕೆಲಸ ನನಗೆ ಸಿಗ್ತದೆ. ದಾಟ್ ಈಸ್ ದ ಥಿಂಗ್. ಅವ್ರ ಮನಸ್ಸಲ್ಲಿರೋದನ್ನ ಇಲ್ಲಿ ಆ ಡೋರ್ ತೋರಿಸ್ಬಿಡ್ತದೆ. ಅವ್ರು ಈ ಡೋರಲ್ಲೇ ಹೋಗ್ಬಿಡ್ತಾರ ಅವ್ರು. ಹೇಳಿ ಆನಂದ್ ಮಸ್ಲಿ ಅವ್ರು, ಹೇಳಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅದೇ ಸರ್, ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನೋರೆಲ್ಲ ಜಾಬಿಗೆ ಹೋಗ್ತಾರ ಸರ್. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅಂಥವ್ರು ಬಹಳ ಜನ ಅದಾರ ಸರ್. ಒಂದ್ ಸ್ವಲ್ಪ ನಾನು ಅದೀನಿ ಅದ್ರ, ಒಂದ್ ಸ್ವಲ್ಪ ನಾನೇನ್ ಭಾರಿ ಕರೆಕ್ಟ್ ಅಂತ ಹೇಳುದಿಲ್ಲ, ನಾನು ಒಂದ್ ಸ್ವಲ್ಪ ಹಂಗದೀನ್ರಿ. ಅದಕ್ಕ ಈ ಜಾಬ್ ಅಂದ್ರೆ ಸೇಫ್ಟಿ. ಮತ್ತೆ ಯಾರು ನಾವು ರಿಸ್ಕ್ ತಗೊಳಕ್ ತಯಾರಿಲ್ಲ ಸರ್. ಯಾರು ರಿಸ್ಕ್ ತಗೊಳುದಿಲ್ಲ ಅವ್ರ ಜೀವನದೊಳಗ ಹೆಚ್ಚಿನ ಸಾಧನೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ, ಇವ್ರು ಏನ್ ಮಾಡ್ತಾರೆ, 40,000ಕ್ಕಿಂತ ಕಮ್ಮಿ ಅದ್ರ ಒಳಗಡೆನೆ ಹೋಗ್ತಾರೆ. ಯಾಕಂದ್ರೆ ರಿಸ್ಕ್ ಒಳಗಡೆ ಸರಿ ಇಲ್ಲ. ಆಮೇಲೆ ಅವರ ಥಿಂಕಿಂಗ್ ಅದೇ ತರ, ಯೋಚನೆ ನಾನು ಹೇಳಿದೆ ವೈಬ್ರೇಷನ್ ಏನಿರ್ತದೆ ಅಂದ್ರೆ, ಅವರು ನನಗೆ 40,000 ಹೌದು, ಅದಕ್ಕಿಂತ 20,000 ಸಿಕ್ಕ ಅದೇ ಯೋಚನೆಯಲ್ಲಿ ಇರ್ತಾರೆ. 40,000 ಒಳಗೆ ಬಂದ್ರೆ ಅದಕ್ಕೆ ಹೋಗ್ತಾರೆ, ಆ ಡೋರಲ್ಲೇ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಡೋರ್ ಏನಾಗ್ತದೆ ನೋಡಿ. ಈಗ 2 ಡೋರ್ ಕಾಣ್ತಾ ಇದೆ ಇಲ್ಲಿ, ಪುನಃ ಒಳಗೆ ಹೋದಂತೆ 2 ಡೋರು. ಇದರಲ್ಲಿ ಅವರ ಸೇವಿಂಗ್ಸ್, ಅವರ ತಿಂಗಳ ಸೇವಿಂಗ್ಸ್
2,000ಕ್ಕಿಂತ ಕಮ್ಮಿ ಇದೆ, ಇನ್ನೊಂದು 2,000ಕ್ಕಿಂತ ಜಾಸ್ತಿ ಇದೆ. ಈಗ ಯಾವ್ದಕ್ಕೆ ಹೋಗ್ತೀರಿ ನೀವು? ಒಂದನೇ ಡೋರಲ್ಲಿ 2,000ಕ್ಕಿಂತ ಜಾಸ್ತಿ ಸೇವಿಂಗ್ಸ್ ಇದೆ ಅದರಲ್ಲಿ. ಎರಡನೇ ಡೋರಲ್ಲಿ 2,000ಕ್ಕಿಂತ ಕಮ್ಮಿ ಇದೆ ಅಂತ ಮೈನಸ್ ತೋರಿಸಿದ್ದಾರೆ. ನೀವು ಯಾವ ಡೋರಲ್ಲಿ ಹೋಗ್ತೀರಿ? ತಿಂಗಳ ಉಳಿತಾಯ. ಸರ್ ಈ ನಾನು ಲೆಕ್ಕ ಕೊಟ್ರೆ number 2 ಗೆ ಹೋಗ್ತಾರೆ ಸರ್. ಯಾರು ಈಗ ನಾನಂತೂ ಸರ್ ಇದ್ದದ್ದನ್ನ ಸತ್ಯವನ್ನ ಹೇಳ್ಬೇಕಂದ್ರ 1ನೇ ಡೋರ್ನಾಗ ಹೋಗಿನಿ ನಾನು ಬಾಳ. Okay. ಯಾಕಂದ್ರ ಈ ನನಗ ಉಳಿತಾಯ ಅಂದ್ರ ಗೊತ್ತೇ ಇಲ್ಲ. ಅಂತ ವಿಚಿತ್ರವಾದ ಜೀವನವನ್ನ ಮಾಡಿದೆ ನಾನು. ಉಳಿತಾಯ ಅನ್ನೋದ ಗೊತ್ತಿಲ್ಲ. ಒಂದ್ ಸ್ವಲ್ಪ ರಿಟೈರ್ಡ್ ಆದ್ಮ್ಯಾಗ ಚೂರು ಏನೋ ಉಳಿತಾಯ ಮಾಡಿರ್ಬೋದು. ಹೀಗಾಗಿ 1ನೇದನ್ನ ನಾನು ಆರಿಸ್ಕೊಂಡಿನಿ ಇಲ್ಲಿವರೆಗೂ. ಬಟ್ ಈಗ 2ನೇದನ್ನ ಆರಿಸ್ಕೋಬೇಕಂತ ಆಸೆ ಇದೆ ಸರ್. ಥ್ಯಾಂಕ್ ಯು. ಓಕೆ. ಎನಿಬಡಿ? ವೆರಿ ಸಿಂಪಲ್. ನೋಡಿ, ನೀವು ಸೇವಿಂಗ್ಸೇ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಅದು ಮೈನಸ್ ಕೊಟ್ಟಿದ್ದಾರೆ ಅವರು. ಸೊ ಆ ಡೋರನ್ನೇ ನೀವು ಸೆಲೆಕ್ಟ್ ಮಾಡಿದ್ರೆ, ಸೇವಿಂಗ್ಸೇ ಇಲ್ಲ, ಸೇವಿಂಗ್ಸ್ ಅಂತಾನೆ ಗೊತ್ತಿಲ್ಲ, ಎಲ್ಲ ಲೋನೇ ಇರ್ತದೆ, ಯಾವ ಡೋರ್ ಆಯ್ಕೆ ಮಾಡ್ತೀರಿ ಅದು? ಸೊ ಈ ರಾಮಣ್ಣ ಅವರು ನಮ್ದು ಏನು ಅವ್ರದ್ದು ಸೇವಿಂಗ್ಸ್ ಇರೋದಿಲ್ಲ. ಸೊ ಅದನ್ನ ಅವರು ಮೈನಸ್ ಅಲ್ಲೇ ಹೋಗ್ತಾರೆ, 2ನೇ ಡೋರ್ ಒಳಗಡೆ ಹೋಗ್ಬಿಡ್ತಾರೆ. ಆರ್ತಿ ಅವರೇ ಮಾತಾಡಿ, ಯಾಕೆಂದ್ರೆ ಇದು ಟ್ರೈನಿಂಗ್ ಸಬ್ಜೆಕ್ಟ್. ಸೊ ನಾವು ಇಂಟರ್ನೆಟ್ ಅಲ್ಲಿ ಅಥವಾ ಝೂಮ್ ಅಲ್ಲಿ ಮಾಡುವಂತದ್ದಲ್ಲ, ಇದು ಕ್ಯಾಂಪ್ ಅಲ್ಲಿ ಮಾಡುವಂಥದ್ದು ನಿಮ್ಗೆ ಹೇಳ್ತಾ ಇದ್ದೇನೆ. ಓಕೆ, ಹೇಳಿ ಆರ್ತಿ ಅವರೇ, ಇಂಟ್ರಾಕ್ಷನ್ ಬೇಕಾಗ್ತದೆ. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಆಸ್ ಎ ವುಮನ್, ಈಗ ಹೆಣ್ಮಕ್ಳ ಮೈಂಡ್ ಸೆಟ್ ಮೆಂಟಾಲಿಟಿ ಏನಂತಂದ್ರ ಹಂಗ ಹಿಂಗ ಕದ್ದು ಮುಚ್ಚಿ ಸೇವ್ ಮಾಡೋದು ಅದಂತೂ ಮಾಡೇ ಮಾಡ್ತೀವಿ. ಬಟ್ ಯಾವಾಗ ನಾವು ಎಂಪ್ಲಾಯ್ಡ್ ಆಗ್ತೀವಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗ್ತೀವಿ, ಸೊ ಅವಾಗ ಅಂತಂದ್ರೆ ಸ್ವಲ್ಪ ಸೇವಿಂಗ್ ಯಾವ್ದು ಖರ್ಚು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರ್ತದೆ. ಬಟ್ ಓವರ್ ಆಲ್ ಮನೆ ಖರ್ಚಿಗೆ ಅಥವಾ ಮನೆ ಒಡತಿ ಅಂತ ತಕ್ಷಣ ಸ್ವಲ್ಪ ಸೇವಿಂಗ್ 2,000 ಅಲ್ಲ ಸರ್, ಮೋರ್ ದೆನ್ 2,000 ನಾವು ಮಾಡ್ಲೇಬೇಕು. ನಾಟ್ ಲೆಸ್ ದೆನ್ 2,000 ಮೋರ್ ದೆನ್ ಮಾಡ್ಬೇಕು. ಆಮೇಲೆ ಯಾಕೆ ನಾವು ಮಾಡ್ಬೇಕು? ಬಿಕಾಸ್ ಆಫ್ ಫ್ಯೂಚರ್ ಸಿಕ್ಯೂರ್, ಅದು ವೆರಿ ಇಂಪಾರ್ಟೆಂಟ್. ನಾನು ಮೋರ್ ದೆನ್ 2,000 ಗೆ ಹೋಗ್ತೇನೆ ಸರ್. ವಾ, ವೆರಿ ಗುಡ್. ನೋಡಿ, ಇವರು ಥಿಂಕಿಂಗ್ ಚೇಂಜ್ ಇದೆ. ವೆರಿ ಗುಡ್. ಸೊ ಈಗ ನೋಡೋಣ, ಅವ್ರೇನ್ ಮಾಡ್ತಾರೆ ಅಂದ್ರೆ 2,000 ಒಳಗಡೆ ಸೇವಿಂಗ್ಸ್ ಅಲ್ಲೇ ಹೋಗ್ತಾರೆ. ಸೊ 2ನೇ ಡೋರಲ್ಲಿ ಹೋಗ್ತಾರೆ. ಈಗ ನೆಕ್ಸ್ಟ್ ಡೋರ್ ಏನಾಗಿದೆ ನೋಡಿ, ಏನಾಯ್ತು ಈಗ ಇದರಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ನೀವು ಎಲ್ಲಿದ್ದೀರೋ ಅಲ್ಲಿಗೆ ವಾಪಸ್ ಬಂದಿದ್ದೀರಿ. ನೀವು ಯಾರೆಲ್ಲ ನಿಮ್ಗೆ 2,000 ಅಲ್ಲಿಗ ಲೆಸ್ ಅಲ್ಲಿ ಹೋಗಿದ್ದೀರಿ ನೋಡಿ, ಎಲ್ಲ ನೀವು ಎಲ್ಲಿ ಬಂದ್ರಿ? ಫಸ್ಟ್ ಡೋರಿಗೆ ಬಂದ್ಬಿಟ್ರಿ ವಾಪಸ್. ಅಂದ್ರೆ ನೀವು ಎಲ್ಲಿದ್ದೀರೋ ಅಲ್ಲೇ ಇರ್ತೀರಿ. ನೀವು ಸ್ಟಾರ್ ಇದ್ರೆ ಸ್ಟಾರೇ ಇರ್ತೀರಿ, ರೂಬಿ ಇದ್ರೆ ರೂಬಿ ಇರ್ತೀರಿ, ಡೈಮಂಡ್ ಇದ್ರೆ ಡೈಮಂಡೇ ಇರ್ತೀರಿ. ನಿಮ್ಗೆ 3,000 ಬರ್ತಾರೆ 3,000, 5,000 ಬರ್ತಾರೆ 5,000, 10,000 ಬರ್ತಾರೆ 10,000. ನಿಮ್ಗೆ ತಿಂಗಳಿಗೆ ನಿಮ್ಮ PV ಅಲ್ಲಿ ನೋಡಿ, ಬೇಕಾದ್ರೆ ನಿಮ್ಮ PV 25,000, 50,000, 1,00,000, 2,00,000 ಅಲ್ಲೇ ಇರ್ತದೆ, ಮುಂದಕ್ಕೆ ಹೋಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಏನು ಮನಸ್ಸಿನಂತೆ ಮಹಾದೇವ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಇದನ್ನ ನೀವು ಎಲ್ಲಿವರೆಗೆ ಅರ್ಥ ಆಗೋದಿಲ್ಲ, ನೀವು ಎಲ್ಲಿರ್ತಾರೋ ಅಲ್ಲೇ ಇರ್ತೀರಿ. ರಾಬರ್ಟ್ ಕಿಯೋಸಾಕಿ ಬುಕ್ ಬರೆದ ನಂತರ ಎಷ್ಟೋ ಜನ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತದೆ. ಯಾಕಂದ್ರೆ ಸೇಮ್ ಡಿಸಿಷನ್ ಅಂಡ್ ಸೇಮ್ ಚಾಯ್ಸ್ ವಿಲ್ ಗೆಟ್ ಯು ನೋವೇರ್. ಸ್ಟಾಪ್ ರೀಡಿಂಗ್ ಕಾಮೆಂಟ್ಸ್. ನೀವು ನಿಮ್ಮ ಮನಸ್ಸನ್ನ ನೀವು ರಿವೀಲ್ ಮಾಡ್ಕೋಬೇಕೀಗ, ಏನ್ ಮಾಡ್ಬಹುದು, ಏನ್ ಆಗ್ಬಹುದು ಅಂತ. ನೀವು ಏನು ನಿಮ್ಮ ಡ್ರೀಮ್ಸ್ ಅದೆಲ್ಲ ಕನಸಿನ ಮಾಸು ಹೇಳ್ತಾರೆ. ಯಾಕೆಂದ್ರೆ ನಿಮ್ಮ ಒಳಗಡೆ ಥಾಟ್ ಪ್ಯಾಟರ್ನ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ನೀವು ಎಲ್ಲಿರ್ತೀರೋ ಅಲ್ಲೇ ಇರ್ತೀರಿ. ಪುನಃ ಸಾಲನೇ ಹೋಗಿರ್ತೀರಿ, ಅಥವಾ ನಿಮ್ಮ ಏನು ಪ್ರಾಬ್ಲಮ್ ಜಾಸ್ತಿ ಆಗ್ತಾನೆ ಹೋಗ್ತು. ಯು ಕೆನಾಟ್ ಬಿಕಮ್ ಹೆಲ್ತ್ ಆರ್ ಯು ವೋಂಟ್ ಗೆಟ್ ವೆಲ್ತ್ ಆಲ್ಸೋ. ಪ್ರಾಕ್ಟಿಕಲ್ ಅಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಕರ್ಸ್ಬಿಟ್ಟು ನಾನು ಇದರಲ್ಲಿ ಹೇಳ್ಬೋದು, ಯಾಕಂದ್ರೆ ಕ್ಯಾಂಪಲ್ಲಿ ಆದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೋದು. ಇದನ್ನ 100% ಇದು ವರ್ಕ್ ಆಗ್ತದೆ ಅಂತ. ಸೊ ಜನ ಎಲ್ಲವುದನ್ನು ಕಾಪಿ ಮಾಡ್ತಾರೆ, ಆದ್ರೆ ಆರೋಗ್ಯ ಮತ್ತೆ ಶ್ರೀಮಂತರನ್ನ ಕಾಪಿ ಮಾಡೋದಿಲ್ಲ. ಆರೋಗ್ಯದ ಬಗ್ಗೆ ಮಾತಾಡ್ರೆ ಡಾಕ್ಟರ್ ಇದಾರೆ, ಹಾಸ್ಪಿಟಲ್ ಇದೆ ಅಂತ ಹೇಳ್ತಾರಂತೆ, ಕಾಪಿ ಮಾಡೋದಿಲ್ಲ ಅವರು. ನಾನೀಗ RGG ಅಲ್ಲಿ 25 ವರ್ಷದಿಂದ ತಗೊಳ್ದೆ, ಜನ ಕಾಪಿ ಮಾಡ್ಲಿಕ್ಕೆ ರೆಡಿ ಇಲ್ಲ. DXN ಟೀ ಕುಡಿತೀನಿ, ಕಾಪಿ ಮಾಡ್ಲಿಕ್ಕೆ ರೆಡಿ ಇಲ್ಲ ಜನ. ಯಾಕೆಂದ್ರೆ ಅವ್ರಿಗೆ ಅದರ ಬಿಲೀಫ್ ಬರೋದಿಲ್ಲ. ನಾವ್ ಯಾಕೆ ಅವ್ರ ಥಿಂಕಿಂಗ್ ಇದೇನು, ಹೆಂಗ್ ಯಾಕೆ ಕುಡಿಬೇಕು, ನಾವೆಲ್ಲ ಬದುಕಲಿಲ್ವಾ, ಆ ರೀತಿಯಲ್ಲೇ ಇರ್ತಾರೆ. ಸೊ ದಟ್ ವೆರಿ ಸಿಂಪಲ್ ಥಿಂಗ್. ಇದನ್ನ ನೀವು ತಲೆಯಲ್ಲಿ ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ
ಇದು ತುಂಬಾ ಚೆನ್ನಾಗಿದೆ. ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಬುಕ್ ಸಿಗ್ತದೆ, ನೀವು ಅದನ್ನ ಓದ್ಕೋಬಹುದು. ಪೀಪಲ್ ಆರ್ ಎಕ್ಸ್ಪರ್ಟ್. ಎಲ್ಲಿ ಯಾವ್ದ್ರಲ್ಲಿ? ಕಾಪಿ ಕ್ಯಾಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಗೊತ್ತಿದೆ ನಿಮ್ಗೆ? ನೋಡಿ, ಬೇಕಾದ್ರೆ ನಿಮ್ಮ ಮಗುನೇ ನೋಡಿ. ನಿಮ್ಮ ಚಿಕ್ಕ ಮಗು 1 ವರ್ಷ 2 ವರ್ಷ ಮಗು 3 ವರ್ಷ ಮಗು ಏನ್ ಮಾಡ್ತದೆ? ಕಾಪಿ ಮಾಡ್ತದೆ. ಪ್ರತಿ ಒಂದನ್ನು ಕಾಪಿ ಮಾಡ್ತದೆ, ನೋಡ್ತದೆ, ಅದೇ ತರ ಮಾಡ್ತದೆ. ನೀವು ನೋಡ್ತಾ ಇರಿ, ಅವ್ರು ಮೆಟ್ಲ ಮೇಲೆ ಹೋಗ್ತದೆ, ನಾವು ಎಣಿಸ್ತೀವಿ ಬೀಳ್ತದೆ ಬೀಳ್ತದೆ, ಮಗು ಬೀಳುವುದಿಲ್ಲ. ಮಗು ಮೆಟ್ಲಲ್ಲಿ ಹೋಗಿ ಹೀಗೆ ನೋಡ್ತದೆ, ಕಾಲು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಾಲು ತಿರುಗಿಸಿ ಬಿಡ್ತದೆ, ಕೈ ಮೇಲೆ ಇಟ್ಬಿಡ್ತದೆ, ಕಾಲು ಕೆಳಗೆ ಇಟ್ಕೊಂಡು ಬರ್ತದೆ. ದಟ್ ಈಸ್ ಕಾಪಿಂಗ್. ಸೊ ಪ್ರತಿ ಒಂದು ಲೈಫಲ್ಲಿ ನಾವು ಕಾಪಿ ಮಾಡ್ತೀವಿ. ಊಟ ಮಾಡೋದು ಕಾಫಿ ಮಾಡ್ತೀವಿ, ನಾವು ತಿಂಡಿ ತಿನ್ನೋದು ಕಾಫಿ ಮಾಡ್ತೀವಿ, ಕಾಫಿ ಕುಡಿಯೋದು ಕಾಪಿ ಮಾಡ್ತೀವಿ, ಅಡಿಗೆ ಮಾಡೋದು ಕಾಪಿ ಮಾಡ್ತೀವಿ, ವಾಕ್ ಮಾಡೋದು ಕಾಪಿ ಮಾಡ್ತೀವಿ. ಎಲ್ಲ ಲೈಫಲ್ಲಿ ಕಾಪಿ ಇದೆ. ಆರೋಗ್ಯವನ್ನು ಕಾಪಿ ಮಾಡಿ, ಶ್ರೀಮಂತರಾಗೋದನ್ನು ಕಾಪಿ ಮಾಡಿ. ಜನ ನೋಡಿ, ಇಲ್ಲಿ 24 ಡಿವೈಡೆಡ್ 2 ದಟ್ ಈಸ್ ಕಾಲ್ಡ್ 12 ಕಾಪಿ ಮಾಡ್ತಾರೆ. ಅಥವಾ ನೀವು ಆರ್ಟ್ ಮಾಡ್ತಾರೆ, ಕಾಪಿ ಮಾಡ್ತಾರೆ. ಅಥವಾ ನಾಟಕ ಮಾಡ್ತಾರೆ, ಕಾಪಿ ಮಾಡ್ತಾರೆ. ಆಕ್ಟ್ ಮಾಡ್ತಾರೆ, ಕಾಪಿ ಮಾಡ್ತಾರೆ. ಎವ್ರಿಥಿಂಗ್. ಸಿಗರೇಟ್, ಬೀಡಿ, ಸಿಗರೇಟ್ ಕಾಪಿ, ಪುನಃ ಅಲ್ಲಿ ಕಾಪಿನೇ. ಪ್ರತಿ ಒಂದ್ರಲ್ಲೂ ನೀವು ಕಾಪಿ ಮಾಡೋದ್ರಿಂದ ನೀವು ಆರೋಗ್ಯಕ್ಕೆ ಕಾಪಿ ಮಾಡಿ. ಚೇಂಜ್ ದ ಬ್ರ್ಯಾಂಡ್, ಚೇಂಜ್ ದ ಲೈಫ್ ಸ್ಟೈಲ್. ವೆರಿ ಸಿಂಪಲ್. ಸೊ ಏನು ಜಂಕ್ ಎಲ್ಲ ಯೂಸ್ ಮಾಡ್ತೀರಿ, ಯಾಕಂದ್ರೆ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇದು ನಿಮ್ಗೆ ಶ್ರೀಮಂತರಾಗಬಹುದು, ಇದರಲ್ಲಿ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತದಂತ. ಇನ್ನು ಅದೇ ಎಣ್ಣೆ ಯೂಸ್ ಮಾಡ್ತೀರಿ, ಅದೇ ಕ್ಲೀನಿಂಗ್ ಮೆಟೀರಿಯಲ್ ಯೂಸ್ ಮಾಡ್ತೀರಿ, ಅದೇ ಪೇಸ್ಟ್ ಯೂಸ್ ಮಾಡ್ತೀರಿ. ವೇರ್ ಇಸ್ ಆರೋಗ್ಯ? ಅಥವಾ ನಿಮ್ಗೆ ಕಾಪಿ ಕ್ಯಾಟಿಂಗ್. ಕಾಪಿ ಕ್ಯಾಟಿಂಗ್ ಅದರ್ಸ್ ಇಸ್ ಎ ನ್ಯಾಚುರಲ್ ಹ್ಯೂಮನ್ ಟ್ರೇಟ್. ಇದೇನು ಏನು ಮುಚ್ಚಿಡುವಂಥದ್ದು ವಿಷಯ ಅಲ್ಲ. ಕಾಪಿ ಮಾಡೋದುಂಟಲ್ಲ, ಅದು ಮನುಷ್ಯನ ಒಂದು ಏನು ಅದು ಜೀವನ ಅಷ್ಟೇ, ಟ್ರೇಟ್. ಅವರ್ ಬ್ರೈನ್ ಆರ್ ಹಾರ್ಡ್ ವೈರ್ಡ್ ಟು ಇಮಿಟೇಟ್ ಆ್ಯಂಡ್ ಲರ್ನ್ ಫ್ರಮ್ ಅಬ್ಸರ್ವೇಷನ್. ನಮ್ಮ ಬ್ರೈನೇ ಅದೇ ಥರ ಇದೆ. ನೀವು ಬೇರೆಯವ್ರು ಏನು ಮಾಡ್ತಾರೆ ಅದನ್ನು ಮಾಡಲಿಕ್ಕೆ ರೆಡಿ ಆಗ್ಬಿಡ್ತದೆ. ಬ್ರೈನ್ ಏನಂತ ಹೇಳಿದ್ರೆ, ನೋಡೋದು, ಏನೆಲ್ಲ ನೋಡ್ತದೆ ಅದನ್ನು ನಿಜ ಅಂತ ನಂಬ್ತದೆ. ಸರಿ ನೋಡಿ, ಬ್ರೈನ್ ಕೆಲಸ ಏನು ಮಾಡ್ತದೆ, ನಿಮ್ಗೆ ಹೊರಗಡೆ ನೋಡ್ತದೆ, ಸೂರ್ಯ ಉದಯ ಆಗ್ತದೆ, ಅದು ನಿಜ. ಸ್ವಿಚ್ ಹಾಕಿದ್ರೆ ಲೈಟ್ ಬರ್ತದೆ, ಅದು ನಿಜ. ನಾವು ಕರೇಲ ತಿಂದ್ರೆ ಅದು ಕಹಿ ಇದೆ, ಅದು ನಿಜ. ಅಥವಾ ನೀವು ಸ್ವೀಟ್ ಆದ್ರೆ ಸ್ವೀಟ್ ಇದೆ, ನಿಜ. ಹೇಳಿ ಆನಂದ್ ಮಸ್ಲಿ ಅವರೇ. ಇಂಟ್ರಾಕ್ಷನ್ ಇರಬೇಕು ಅಂತ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಇದು ಕಾಪಿ ಕ್ಯಾಟ್ ಮಾಡೋದು ಮನುಷ್ಯನ ಸಹಜ ಗುಣಧರ್ಮ ಸರ್. ಇದು ಓಕೆ. ಒಂದು ಮಗು ಬೆಳಿಬೇಕಾದ್ರೆ ಸಂಪೂರ್ಣ ನಮ್ಮನ್ನ ಕಾಪಿ ಕ್ಯಾಟ್ ಮಾಡುತ್ತೆ ಅದು. ಆದ್ರೆ ಇವತ್ತಿನ ದಿವಸ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಅವು ಹಾಲು ಕುಡಿತಾ ಇಲ್ಲ, ಏನೋ ತಿಂತಾ ಇಲ್ಲ ಅಂತ ತಿಳ್ಕೊಂಡು 1-2 ವರ್ಷದಿಂದನೇ ಮೊಬೈಲ್ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದು ಕಾಪಿ ಆಗ್ತದೆ. ಅಂತ ಮಕ್ಕಳಿಗೆ ಅತ್ಯಂತ ಅಪಾಯಕಾರಿಯಾದಂತಹ ಕಾಯಿಲೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಆಟಿಸಮ್. ಆ ಮಗುಗೆ ಕಾಪಿ ಕಟ್ ಮಾಡೋದನ್ನ ಬಿಟ್ಟು ಬರೀ ಮೊಬೈಲ್ ನೋಡೋದ್ರಿಂದ ಆ ಸಮಯದಲ್ಲಿ ಅದು ಮಾಡಬೇಕಾದ ಕೆಲಸವನ್ನ ಮಾಡದೇ ಇದ್ದದ್ರಿಂದ ಅದಕ್ಕೆ ಯಾವುದೇ ಒಂದು ತಿಳುವಳಿಕೆ ಬರಲ್ಲ, ಸಂದೇಶಗಳು ಸಿಗಲ್ಲ, ನಮ್ ಜೊತೆ ಚೆನ್ನಾಗಿ ಮಾತಾಡಲ್ಲ. ಕೊನೆಗೆ ಅದು ಸಂಪೂರ್ಣ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಡ್ತದೆ. ಮೊಬೈಲ್ ಅನ್ನೋದು ತುಂಬಾ ಅಪಾಯಕಾರಿ. ಅದು ವಿಶೇಷವಾಗಿ 1 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ಮಾತ್ರ ತುಂಬಾ ಅಪಾಯಕಾರಿ ಸರ್. 5 ವರ್ಷದ ನಂತರ ಬೇಕಾದ್ರೆ ಕೊಡಬಹುದು. 5 ವರ್ಷದವರೆಗೆ ಮಗು ಕಾಪಿ ಕ್ಯಾಟ್ ಮಾಡೇ ಬೆಳಿಬೇಕು. ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥದ್ದನ್ನ ನೋಡೇ ಬೆಳಿಬೇಕು. ಬೇರೆ ಹಾದಿನೇ ಇಲ್ಲ. ನಾವು ಮಾಡ್ತಾ ಇರೋದು ಕೆಲವೊಂದು ಸಣ್ಣ ತಪ್ಪುಗಳನ್ನ ಮಾಡಿ ದೊಡ್ಡ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ 100ಕ್ಕೆ 100 ನಿಜ ಇದೆ. ಸೊ ಇದನ್ನ ಪ್ರತಿ ಒಬ್ಬರು ತಿಳ್ಕೋಬೇಕಾಗಿದೆ. ಯಾಕೆಂದ್ರೆ ಆ ಪೀರಿಯಡ್ ಅಲ್ಲಿ ನಾವೇನಾದ್ರೂ ಮೊಬೈಲ್ ಕೊಟ್ರೆ ಆ ಮಗು ಮೊಬೈಲ್ ಅಂದ 100ಕ್ಕೆ 100 ನಂಬಿ ಬಿಡ್ತದೆ. ಅಂಡ್ ನಾಟ್ ಓನ್ಲಿ ದಾಟ್, ನಮ್ಮ ಬ್ರೈನ್ ಹೇಳಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಬ್ರೈನ್ ನಿಮ್ಮನ್ನ ಪಿಕ್ಚರ್ ಅನ್ನ ಅದು ಅಟ್ರಾಕ್ಟ್ ಮಾಡಿ ಬಿಡ್ತದೆ. ಒಂದ್ಸಲ ನಿಮ್ಗೆ ಅಟ್ರಾಕ್ಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಸಬ್ ಕಾನ್ಶಿಯಸ್ ಅದರ ಅಳಿಸ್ಲಿಕ್ಕೆ ಆಗೋದಿಲ್ಲ, ಅದು ನಿಜ ಅಂತ ನಂಬ್ತದೆ. ಸೊ ಅದಕ್ಕೋಸ್ಕರ ನೀವು ಊಟ ಮಾಡ್ಬೇಕಾದ್ರೆ ಮೊಬೈಲ್ ಬೇಕು ಹೇಳ್ತದೆ. ಯಾಕೆಂದ್ರೆ ಅದೇ ನಿಜ, ಅದು ಊಟ ಮಾಡಬೇಕು, ಮೊಬೈಲ್ ಇದ್ರೆ ಊಟ ಮಾಡೋದು, ಆ ತರದಲ್ಲಿ ಅದಕ್ಕೆ ಬೆಳವಣಿಗೆ ಆಗ್ತದೆ. ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ ನೋಡಿ. ವೈಲ್ ಮಿಮಿಕ್ರಿ ಇಸ್ ಎ ಗ್ರೇಟ್ ಟೂಲ್ ಫಾರ್ ಇನಿಷಿಯೇಟಿವ್ ಲರ್ನಿಂಗ್ ಅಂಡ್ ಕನೆಕ್ಷನ್. ಈಗ ಮಿಮಿಕ್ರಿ ಮಾಡೋರು ನೋಡಿ, ರಾಜ್ಕುಮಾರ್ ತರನೇ ಮಿಮಿಕ್ರಿ ಮಾಡ್ತಾರೆ, ಉದಯ್ ಕುಮಾರ್ ತರನೇ ಮಿಮಿಕ್ರಿ ಮಾಡ್ತಾರೆ, ವಿಷ್ಣುವರ್ಧನ್ ಏನ್ ಮಾಡ್ತಾರೆ ಅದನ್ನ ಮಿಮಿಕ್ರಿ ಮಾಡ್ತಾರೆ.
So that is connection. Relying on it entirely can stunt your growth. ನೀವು ಯಾವುದಕ್ಕೆ ಬೇಕಾದ್ರೆ ಇದನ್ನ ನೀವು ಮಾಡ್ಬೋದು, ಆಟೋಮೆಟಿಕ್ ಅದು ವರ್ಕ್ ಆಗ್ತಾ ಹೋಗ್ತದೆ. ಐಡೆಂಟಿಫೈಯಿಂಗ್ ವಾಟ್ ಯು ಆರ್ ಕಾಪಿಂಗ್ ಅಂಡ್ ವೈ will help you transition from simple imitation to authentic originality. ನೀವು ಕರೆಕ್ಟ್ ಆಗಿ 100% ಬೇಕಾದ್ರೂ ನೀವು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದನ್ನ ನೀವು ಮಾಡ್ಲಿಕ್ಕೆ ರೆಡಿ ಇದ್ರೆ ಡೆಫಿನೆಟ್ಲಿ ಅದು ಸಾಧ್ಯ ಉಂಟು ಅಂತ ಹೇಳ್ತಾರೆ. ಸೊ ವೈ ಡು ಹ್ಯೂಮನ್ ಕಾಪಿ ಅದರ್ಸ್? ಈಗ ಕ್ವಶನ್ ಮಾರ್ಕ್. ಯಾಕೆ ಮನುಷ್ಯರು ಕಾಪಿ ಮಾಡ್ತಾರೆ? ಎಲ್ಲವನ್ನೂ ಕಾಪಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಏನ್ ನೋಡ್ತಾರೆ ಅದು ನಿಜ ಅಂತ ನಂಬಿರ್ತಾರೆ ಅವ್ರು. ಅದಕ್ಕೋಸ್ಕರ ಅವ್ರು ಕಾಪಿ ಮಾಡೋದು. ಈಗ ಮಗುಗೆ ನಾವು ಕೊಡ್ತೀವಲ್ಲ ಮೊಬೈಲ್, ಅದೇ ನಿಜ ಅಂತ ಅದು ಭಾವನೆ ಬಂದ್ಬಿಡ್ತದೆ ಅದಕ್ಕೆ ನಾವು ಪ್ರತಿಯೊಂದನ್ನು ಕಾಪಿ ಮಾಡ್ತಾರೆ. ಅದಕ್ಕೆ ಆತರ ಏನ್ ಹೇಳ್ತಾರೆ, ನಿಮ್ಮ ಆರೋಗ್ಯವನ್ನು ಕಾಪಿ ಮಾಡ್ಕೊಳ್ಳಿ ಅಲ್ಲ, ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನ ಕಾಪಿ ಮಾಡಿ. 100ಕ್ಕೆ 100 ಇದು ವರ್ಕ್ ಆಗ್ತದೆ, 100% ವರ್ಕ್ ಆಗ್ತದೆ. ಅದಕ್ಕೆ ಅವನು ಬೇಕಾದಷ್ಟು ನಿಮಗೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸಕ್ಸಸ್ ಇಸ್ ವೆನ್ ಯು ಫೈಂಡ್ ಪೀಪಲ್ ಕಾಪಿಂಗ್ ಯು. ಈಗ ಪ್ರೊಫೆಸರ್ ಸಕ್ಸಸ್ ಇದ್ದಾರೆ ಯಾಕಂದ್ರೆ ಲಕ್ಷಾಂತರ ಜನ ಪ್ರೊಫೆಸರ್ನ ಕಾಪಿ ಮಾಡಿಬಿಟ್ರು. ಪ್ರೊಫೆಸರ್ ಏನ್ ಹೇಳಿದ್ರು ಅದನ್ನ ಎಸ್ಪೆಷಲಿ ಇನ್ ಬಿಹಾರ್, ಜಾರ್ಖಂಡ್ ಅಂಡ್ UP ಬ್ಲೈಂಡ್ಲಿ ಕಾಪಿ ಮಾಡಿದ್ರು ಅವ್ರು. ನಾವೆಲ್ಲ ಒಂದು 90% ಕಾಪಿ ಮಾಡಿದ್ರೆ 10% ಬಿಟ್ಟಿರಬಹುದು, ಯಾಕಂದ್ರೆ ಅಷ್ಟು ನಮ್ಗೆ ಡೀಪ್ ಹೋಗ್ಲೇ ಇರಬಹುದು. ಬಟ್ ವಿ ಆರ್ ಆಲ್ಸೋ ಸಕ್ಸಸ್ ಥ್ಯಾಂಕ್ಸ್ ಟು ಪ್ರೊಫೆಸರ್. ಇದನ್ನ ನಮ್ಮ ಧರ್ಮಶೀಲ ಮೇಡಮ್ ಏನ್ ಮಾಡಿದ್ರು, 100ಕ್ಕೆ 100 ಕಾಪಿ ಮಾಡಿದ್ರು ನೋಡಿ ಅವರು. ದಟ್ ಈಸ್ ದ ಡಿಫರೆನ್ಸ್. ಸಕ್ಸಸ್ ಈಸ್ ವೆನ್ ಯು ಫೈಂಡ್ ಪೀಪಲ್ ಕಾಪಿಂಗ್ ಯು. ನಾನು ಹೇಳ್ತಾ ಇದ್ದೇನೆ ನಿಮ್ಗೆ, ಅರ್ಥನೇ ಆಗ್ತಾ ಇಲ್ಲ ಜನರಿಗೆ, ಇದ್ರ ಅರ್ಥ ಆಗೋದಿಲ್ಲ. ಅದೇ ಪ್ರಾಬ್ಲಮ್, ಅರ್ಥ ಆಗದಿದ್ದೇ ಪ್ರಾಬ್ಲಮ್. ನಾನು ನಿಮ್ಗೆ ಈಗ ನೀವೆಲ್ಲ ಇದ್ದೀರಿ, ನಿಮ್ಗೆ ಇಷ್ಟು ಜನರ ಅರ್ಥ ಆಗಿದೆ, ಆದ್ರೆ ನೀವು ಅರ್ಥ ಮಾಡಿಸೋದ್ರಲ್ಲಿ ನೀವು ಫೇಲ್ಯೂರ್ ಇದ್ದೀರಿ. ಜನರಿಗೆ ಅರ್ಥ ಮಾಡಿಸ್ಬೇಕು ನೀವು ಇದನ್ನ ಕುರ್ಸ್ಕೊಂಡು. ಇದು ವರ್ಕ್ ಆಗ್ತದೆ, ಇದು 100% ಸರಿ, ಇದನ್ನ ನಾವು ಹೋದ್ರೆ ನೀವು ಏನಿಲ್ಲ, 6 ಜನ ನಿಮ್ಮಂಥವ್ರು ಸಿಕ್ಕಿದ್ರೆ ಆಯ್ತಲ್ಲ ಕಾಪಿ ಮಾಡೋರು. ನಿಮ್ಮ ಡ್ರೆಸ್ ಕಾಪಿ ಮಾಡೋರು, ನೀವು ಮೀಟಿಂಗ್ ಬರೋದಕ್ಕೆ ಕಾಪಿ ಮಾಡೋದು, 3000 PV ಕಾಪಿ ಮಾಡೋದು, ದಿಸ್ ಆಲ್. ಏನು ತುಂಬಾ ಒಂದು ಏನು ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ. ಅರ್ಥ ಮಾಡಿಸೋದ್ರಲ್ಲಿ ನಾವು ಫೇಲ್ಯೂರ್ ಆಗ್ತಾರೆ, ಜನ ಒಪ್ಲಿಕ್ಕೆ ರೆಡಿ ಇರೋದಿಲ್ಲ. ಸಕ್ಸಸ್ ಇಸ್ ವೆನ್ ಯು ಫೈಂಡ್ ಪೀಪಲ್ ಕಾಪಿಂಗ್ ಯು, ದಟ್ಸ್ ಆಲ್. ನೋಡಿ ಈಗ ನಿಮ್ಗೆ ಉದಾಹರಣೆ ನೋಡಿ. ಸೊ ಇಲ್ಲಿ ನೋಡಿ, ಒಬ್ರು ನೋಡ್ತಾರೆ, ಇದು ಪ್ರೊಫೆಸರ್ ಅಂತ ಇಟ್ಕೊಳ್ಳಿ, ಮೇಲ್ಗಡೆ ತೂಗ ಹಾಕಿದಾರಲ್ಲ, ಅವ್ರು ಏನ್ ಮಾಡ್ತಾರೆ, ಡಿಟೋ ನೀವು ಮಾಡಿ. RGGL ತಿಂತಾರೆ, ಸ್ಪಿರುಲ್ನಾ ತಿಂತಾರೆ, ಕಾಫಿ ಕುಡಿತಾರೆ, ಸೊ ಡೈನಾ ವಾಶ್ ಯೂಸ್ ಮಾಡ್ತಾರೆ, ಅಥವಾ ನಿಮ್ಗೆ ಡೈ ಹಾಕ್ತಾರೆ. ಎವ್ರಿಥಿಂಗ್ ಕಾಪಿ. ರಿಸಲ್ಟ್ ಪಕ್ಕಾ ರಿಸಲ್ಟ್ ಇದೆಯಲ್ಲ ಪಕ್ಕಾ ಹೋಗ್ತಾ ಇದೆ. ಕಾಪಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರೇನು ಅದನ್ನೇ ಇದು ಮಾಡ್ತಾರೆ. ಸೊ ವರ್ಕ್ ಆಗ್ತದೆ. ಸೊ ನೋಡಿ ಫ್ಯಾಷನ್ ಹೇಗಿದೆ, ಕಾಪಿಂಗ್. ಅವ್ರು ಯಾವ ತರ ಮಾಡಿದ್ರೆ ಇವ್ರು ಸ್ವಲ್ಪ ಕಲರ್ ಚೇಂಜ್ ಇರ್ಬೋದು ಅಷ್ಟೇ, ಒನ್ ಎಟ್ ದ ಸೇಮ್. ಏನ್ ಮಾಡಿದ್ರು ಅವರಿಂದ ಇವ್ರು ಕಾಪಿ ಮಾಡಿದ್ದಾರೆ. ಯಾರೋ ಮೊದಲು ಮಾಡಿದ್ದಾರೆ, ಅದನ್ನ ಕಾಪಿ ಮಾಡಿ ಹೇಳ್ಸಿದ್ದಾರೆ. ಪಕ್ಕಾ ಎಂಜಾಯ್ ಮಾಡ್ತಾರೆ, ಪಕ್ಕಾ ಎಂಜಾಯ್. ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಳ್ಬಹುದು. ಇಲ್ಲಿ ಬನ್ನಿ, ಓ ಇದನ್ನ ನೀವು ನೋಡ್ಬೋದು, ನಿಮ್ಮ ಊರಲ್ಲೂ ನೋಡ್ಬೋದು. ಈಗ ನೋಡ್ತಾ ಇದ್ದೀರಾ, ಇದನ್ನ ಕಾಪಿ ಮಾಡ್ತಾ ಇದ್ದಾರ ಜನ. ಸ್ವಲ್ಪ ಬ್ರೈನ್ಗೆ ಇದೆ ನಿಮ್ಗೆ, ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಳ್ಳಿ. ನಾವ್ ಎಲ್ಲಿ ಸೋತಿದ್ದೀವಿ, ಸ್ಟಾರ್ ಇದ್ದು ಯಾಕೆ ರೂಬಿ ಆಗೋದಿಲ್ಲ? ಯು ಆರ್ ನಾಟ್ ಕಾಪಿಂಗ್. ರೂಬಿದು ಡೈಮಂಡ್ ಆಗಲಿ, ಯು ಆರ್ ನಾಟ್ ಪ್ರಾಪರ್ಲಿ ಕಾಪಿಂಗ್, ಅಟ್ಸ್ ಆಲ್. ಅದನ್ನ ನಾವು 100ಕ್ಕೆ 100 ಮಾಡಿದ್ರೆ ನಮ್ಗೆ ಅದೇ ರಿಸಲ್ಟ್. ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಬಂದ್ಬಿಡ್ತದೆ. ನಾವೀಗ ಏನ್ ಮಾಡ್ತೀವಿ, ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾ ಇರ್ತೀವಿ ಅಷ್ಟೇ. ನಮ್ಗೆ ಏನ್ ಬೇಕು, ನೆಟ್ವರ್ಕಿಂಗ್ ಅಲ್ಲಿ ನಿಮ್ಗೆ ನೆಟ್ವರ್ಕರ್ಸ್ ಬೇಕಾಗ್ತದೆ, ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕಾಗಿದೆ. ನಿಮ್ಮ ಒಳಗಡೆ ಅದು ಇರ್ಬೇಕು, ಆವಾಗಲೇ ಆ ವೈಬ್ರೇಷನ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ. ಈಗ ಇವನು ಪ್ಯಾಷನ್ ಮಾಡ್ತಾನೆ, ಇವನು ಯಾರೋ ಮೊದಲು ನೋಡ್ದ ಅವನು ಪ್ಯಾಷನ್ ಮಾಡೋನು, ಸೊ ಅದೇ ತರ ಕಟಿಂಗ್ ಮಾಡ್ಬೇಕು. ಯಾವ ತರ ಮಾಡ್ದ ಅದೇ ತರ, ಯಾವ ತರ ಅವನು ತೋರಿಸ್ತಾನೆ, ಈ ತರ ಪಿಕ್ಚರ್ ಎಲ್ಲ ತೋರಿಸ್ತಾನೆ, ಓ ಈ ತರನ, ಎಸ್ ಅವನಿಗೆ ಸಿಕ್ಬಿಡ್ತದೆ ಈ ತರ. ಅದೇ ತರ ಕಟಿಂಗ್, ಲಾ ಆಫ್ ಅಟ್ರಾಕ್ಷನ್. ಇಲ್ಲಿ ನೋಡಿ, ಫ್ಯಾಷನ್ ವರ್ಲ್ಡ್ ಅಲ್ಲಿ ಅದೇ ತರ ಸಾಲ್ ಲಾ ಆಫ್ ಅಟ್ರಾಕ್ಷನ್. ನಿಮ್ಗೆ ಏನ್ ಬೇಕು ಎಲ್ಲ ಸಿಗ್ತದೆ, ಬಟ್ ನಿಮ್ಗೆ ಫಸ್ಟ್ ಅದು ಗೊತ್ತಿರ್ಬೇಕು, ಇದು ವರ್ಕ್ ಆಗ್ತದೆ ಅಂತ. ಇದು ವರ್ಕ್ ಆಗ್ತದೆ ಅಂತ ಗೊತ್ತಿದ್ರೆ ನೀವು 100ಕ್ಕೆ 100 ಸಕ್ಸಸ್ ಆಗ್ತೀರಿ ಪ್ರತಿಯೊಂದರಲ್ಲೂ. ಅದು ಇದು ಅಂತ ನಾನು ಹೇಳೋದಿಲ್ಲ, ಆದ್ರೆ 95% ಜನ ನೀವು ಹೇಳಿದ್ರೆ ಅದು ತಲೆಗೆ ಹೋಗುದಿಲ್ಲ ಅವ್ರಿಗೆ.
ಅವರ ಪ್ರಪಂಚದಲ್ಲೇ ಇರ್ತಾರೆ ಅವ್ರು. ಸೊ ಬಟ್ 5% ಜನ ಇದ್ದಾರೆ ಕಾಪಿ ಮಾಡ್ತಾರೆ, ಈಸಿ ಕಾಪಿ ಮಾಡ್ಕೊಳ್ತಾರ. ಇಲ್ಲಿ ನೋಡಿ 90 ವಿ ಫಾಲೋ ದೆಮ್ ಲೈಕ್ ಶೀಪ್ಸ್. ಈಗ ಆಲ್ರೆಡಿ ನಮ್ಮ ಆನಂದ್ ಮಸ್ಲಿ ಅವರು ಒಂದು ವರ್ಡ್ ಹೇಳಿದ್ರು, ಇಲ್ಲಿ ಪುನಃ ಕೊಟ್ಟಿದ್ದಾನೆ, ಆಥರ್ ಕೊಟ್ಟಿದ್ದಾನೆ ನೋಡಿ. ಕುರಿ ಮಂದೆ ಹಾಗೆ, ಒಂದು ಜಾಬ್ ಇದ್ರೆ ಅದಕ್ಕೆ 1000 ಅಪ್ಲಿಕೇಶನ್. ಕುರಿಗಳು ಸಾವು ನಾವು ಕುರಿಗಳು. ಒಂದು ಎಲ್ಲೋ ಒಂದು ನಾನು ಓದಿದ ನೆನಪು ಅಥವಾ ಹಾಡು ಕೇಳಿದ ನೆನಪು. ಸೊ ಮತ್ತೆ ನಿಮ್ಗೆ 5 ವರ್ಷ 10 ವರ್ಷ ಆದ ನಂತರ ರಿಗ್ರೆಟ್ ಮಾಡ್ತೀವಂತೆ ನಾವು. ನಾನು ಆಗ ಜಾಬಿಗೆ ಒಂದು ತಪ್ಪು ಮಾಡಿಬಿಟ್ಟೆ, ನನಗೆ ಏನು ಬೇಕೋ ಅದು ಕನಸು ಇದರಲ್ಲಿ ನನಸಾಗಲಿಲ್ಲ, ನಂದೊಂದು ಸ್ವಂತ ಮನೆ ಕಟ್ಲಿಕ್ಕೆ ಆಗಲಿಲ್ಲ, ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನನಗೆ ಸಂಬಳ ಬರೀ 25,000, ಮನೆ ಖರ್ಚು ಬಾಡಿಗೆ ಇದರಲ್ಲೇ ಹೋಗ್ಬಿಡ್ತದೆ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇವಾಗ ಅಟ್ಲೀಸ್ಟ್ ನಾನು ಹೇಳೋದಾದ್ರೂ ನಿಮ್ಗೆ ತಲೆ ಒಳಗಡೆ ಹೋಗ್ಬೇಕು, ಆವಾಗಲೇ ನಿಮ್ಮ ತಲೆ ಓಪನ್ ಆಗಿ ನೀವು ಮಾಡ್ಬೋದು. ಟಾಪ್ 5% ಜನ ನೋಡಿ ಹೇಗಿದ್ದಾರೆ, ಅವರು ಪಕ್ಕಾ ಕಾಪಿ ಮಾಡ್ಕೊಂಡು ಹೋಗ್ತಾ ಗೊತ್ತಾಗ್ಬಿಡ್ತದೆ ಸೀಕ್ರೆಟ್. ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ 5% ಜನ ಇವತ್ತು ಎಷ್ಟು ಆಗರ್ಭ ಶ್ರೀಮಂತರ. 95% ಜನ ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ. ಸೊ ಪ್ರಪಂಚದಲ್ಲಿ 5% ಜನ ಈ 95% ಜನನ ರೂಲ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಜನರಿಗೆ ಗೊತ್ತಾಗೋದಿಲ್ಲ. ಈಗ ನಿಮ್ಗೆ ಈಗ ಇನ್ಫೋಸಿಸ್ ತಗೊಳ್ಳಿ ಅಥವಾ ನಿಮ್ಗೆ ಮೈಕ್ರೋಸಾಫ್ಟ್ ತಗೊಳ್ಳಿ, ಅವರೆಲ್ಲ ಶ್ರೀಮಂತರಾಗಿದ್ದಾರೆ. ಹೇಗೆ ಶ್ರೀಮಂತರಾದ್ರು? ಅವ್ರ ಕೆಳಗಡೆ 10,000 ಜನ ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ 1 ರೂಪಾಯಿ ಬಂದ್ರು 10,000 ರೂಪಾಯಿ ಆಯ್ತು. ಅದೇ ನಾನು ಹೇಳೋದು ನಿಮ್ಗೆ, ಜಸ್ಟ್ ಇಮ್ಯಾಜಿನ್ ಮಾಡಿ. ದಟ್ ಈಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ವಾಟ್ ಈಸ್ ಟ್ರೂ ವೆಲ್ತ್? ಟ್ರೂ ವೆಲ್ತ್ ಎಲ್ಲಿದೆ ಅಂತ ಯಾವ್ದಾದ್ರು ಬ್ಯಾಂಕಲ್ಲಿ ಇದೆಯಾ? ಟ್ರೂ ವೆಲ್ತ್ ಎಲ್ಲಿದೆ? ಟ್ರೂ ವೆಲ್ತ್ ನಮ್ಮ ಒಳಗಡೆನೆ ಇದೆ. ಎಲ್ಲಿ ಬೇಕಾದ್ರೂ ನಿಮ್ಗೆ ವೆಲ್ತ್ ಇದೆ, ಆದ್ರೆ ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರ್ಬೇಕಂತ. ಟ್ರೂ ವೆಲ್ತ್ ನಿಮ್ ಸುತ್ತಮುತ್ತಲೇ ಇದೆ, ಬಟ್ ಅದನ್ನ ಯಾವ ರೀತಿ ನೀವು ಅಟ್ರಾಕ್ಟ್ ಮಾಡ್ತೀರಿ, ಯಾವ ರೀತಿ ಅದನ್ನ ತಗೊಳ್ತೀರಿ, ಅದು ಇಂಪಾರ್ಟೆಂಟ್. ನೀವು ನೋಡ್ತಾ ಇರಿ, ನಿಮ್ ಸೈಟ್ ಇರ್ತದೆ, ಅವನು ಹೇಳ್ತಾನೆ ಅದಕ್ಕೆ ಸೈಟಿಗೆ ಒಂದು 25 ಲಕ್ಷ ಆಗ್ತದಂತ. ಇದು ಕಾಸ್ಟ್ಲಿ ಮಾರ, ಇದು ಇಷ್ಟು ಸೈಟ್ ಇಲ್ಲಿ ಯಾರು ತಗೊಳ್ತಾರೆ? ಇಲ್ಲಿ ಎಲ್ಲ ಹೋಗ್ಲಿಕ್ಕೆ ಇಲ್ಲ. ಒಂದು 3 ತಿಂಗಳಲ್ಲಿ ನೋಡಿದ್ರೆ ಅದಕ್ಕೊಂದು ಬೇಲಿ ಹಾಕಿರ್ತಾರೆ, ಟ್ರಸ್ಟ್ ಪಾಸರ್ಸ್ ನಾಟ್ ಅಲೌಡ್ ಅಂತ ಹಾಕಿರ್ತಾರೆ. ಯಾಕೆಂದ್ರೆ ಅವನು ಯಾರೋ ತಗೊಂಡಾಯ್ತು, ಅವನು ತಗೊಂಡೋಗಿ ಬೇಲಿ ಹಾಕದ ಅಷ್ಟಕ್ಕೆ, ಅದಕ್ಕೊಂದು ಕ್ಲೀನ್ ಮಾಡ್ದ, ಅವ 50 ಲಕ್ಷ, ಅವನು ಹೇಳ್ತಾನೆ ಅದಕ್ಕೆ 70 ಲಕ್ಷ ಅಂತ ರೇಟ್ ಇಟ್ಟ. ನೋಡಿ, ಅದು ಖರ್ಚಾಗಿ ಹೋಗ್ತದೆ. ದಿಸ್ ಇಸ್ ದ ಬಿಸ್ನೆಸ್. ಟ್ರೂ ವೆಲ್ತ್ ಇದೆ, ನಮ್ಮೊಳಗಿದೆ. ನಾವು ಚೇಂಜ್ ಆಗಲಿಲ್ಲ ಅಂದ್ರೆ ಈ ವೆಲ್ತ್ ನಮ್ಮ ಹತ್ರ ಬರೋದಿಲ್ಲ, ಬೇರೆಯವ್ರ ಹತ್ರ ಹೋಗ್ತಾನೆ ಇರ್ತದೆ. ಫ್ರೀಡಮ್ ಆಗೋರು ಫ್ರೀಡಮ್ ಆಗ್ತಾನೆ ಇರ್ತಾರೆ. ಸೊ ದಟ್ ಈಸ್ ದೇ ಆರ್ ಕಾಪಿಂಗ್. ಅವರ ಮೆಂಟಲ್ ಅಲ್ಲಿ ಅದೇ ವರ್ಕ್ ಆಗ್ತದೆ. ಇನ್ನೂ ಜಾಸ್ತಿ ಹೇಗೆ ಮಾಡೋದು, ಇನ್ನೂ ಹೇಗೆ ಜಾಸ್ತಿ ಮಾಡ್ಬೋದು, ಯಾವ ರೀತಿ ನಾವು ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಹತ್ರ ಖಾಲಿ ಇದ್ರೆ, ನಮ್ಮ ಹತ್ರ ಇಲ್ಲ, ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಇದು ಆಪರ್ಚುನಿಟಿ ಸಿಗ್ಲಿಲ್ಲ, ನಮ್ಮ ತಂದೆ ಸರಿ ಇಲ್ಲ, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ನಮ್ಮ ಗುರುಗಳು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರು ಸರಿ ಇಲ್ಲ? ಇದು ನೋಡಿ, ಬೆರಳು ತೋರಿಸ್ತಾ ಇದೆ ನಿಮ್ಗೆ, 3 ಬೆರಳು ನಿಮ್ಮನ್ನು ತೋರಿಸ್ತಾ ಇದೆ, ನಮ್ಮನ್ನು ತೋರಿಸ್ತಾ ಇದೆ. ನಾವು ಸರಿ ಇಲ್ಲ, ಸರಿ ಯೋಚನೆ ಮಾಡಿ, ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ಟ್ರೂ ವೆಲ್ತ್ ನಿಮ್ಗೆ ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ 3 ವಿಧಾನ ಕೊಟ್ಟಿದ್ದಾರೆ. 3 ವಿಧಾನದಲ್ಲಿ ನೀವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಬೋದು. ರೆಡಿ ಇದ್ದೀರಾ ಕೇಳಲಿಕ್ಕೆ? ಬಟ್ ನೀವು ಅದರಲ್ಲಿ ಹೇಳ್ತಾನೆ ಅವನು, ಫ್ರೀಡಮ್ ತಗೊಳ್ಬೇಕಾದ್ರೆ ನೀವು ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ನೀವು ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದ್ರೆ ನೀವು 100% ಟ್ರೂ ವೆಲ್ತ್, ಬೇಕಾದಷ್ಟು ಸಂಪತ್ತು ಗಳಿಸ್ಬೋದು. ನೀವು ಅದನ್ನ ಕೇಳಲಿಕ್ಕೆ ರೆಡಿ ಇದ್ರೆ ಮುಂದಕ್ಕೆ ಹೋಗೋದು. ಇಲ್ಲ ಅಂದ್ರೆ ನೀವೇ ಅದಕ್ಕೆ ರೆಡಿ ಇಲ್ಲ ಅಂದ್ರೆ ನಾನು ಹೇಳಿ ಏನೂ ಪ್ರಯೋಜನ ಇಲ್ಲ. ಸೊ ನೀವು ರೆಡಿ ಸರ್, ಐ ಆಮ್ ರೆಡಿ ಸರ್. ಯು ಆರ್ ರೆಡಿ ಇದ್ದೀರಿ. ಸೊ ನೀವೀಗ ದಟ್ ಈಸ್ ಕಾಲ್ಡ್ ದ ಟೈಮ್ ಒಂದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಎರಡನೇದಾಗಿ ನೀವು ಏನ್ ಮಾಡ್ತೀರಿ ಅದನ್ನ 100ಕ್ಕೆ 100 ಕಾಪಿ ಕಟ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಅದನ್ನ ಹ್ಯಾಬಿಟ್ ಆಗಿ ಮಾಡ್ಕೋಬೇಕು. ಸ್ವಲ್ಪ ಜನ ವಾಕಿಂಗ್ ಮಾಡ್ತಾರೆ, ಜನ ಬಿಟ್ಬಿಡ್ತಾರೆ. ಸ್ವಲ್ಪ ಜನ ಜಾಗಿಂಗ್ ಮಾಡ್ತಾರೆ, ಮತ್ತೆ ಬಿಟ್ಬಿಡ್ತಾರೆ. ಸ್ವಲ್ಪ ಜನ ಯಾವುದೋ ಒಂದು ಕಲೀಲಿಕ್ಕೆ ಹೋಗ್ತಾರೆ, ಮತ್ತೆ ಅದನ್ನು ಬಿಟ್ಬಿಡ್ತಾರೆ. ಸೊ ನೋ, ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಹ್ಯಾಬಿಟ್. ಯಾವಾಗ ನಿಮ್ಮ ಏನು ವರ್ಕ್ ಹ್ಯಾಬಿಟ್ ಆಗ್ತದೋ ಅದು ಮುಂದುವರಿಸ್ತಾ ಹೋಗ್ತಾ ಇರ್ತದೆ. ಸೊ ದಟ್ ಈಸ್ ದ ಫ್ರೀಡಮ್. ಯು ವಿಲ್ ಫ್ರೀಡಮ್, ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಎವ್ರಿ ಫ್ರೀಡಮ್ ಯು ವಿಲ್ ಗೆಟ್ ಇಟ್. ಬಟ್ ನೀವು ಅದನ್ನ ಫಾಲೋ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಈಗ ನೋಡಿ, 1 by 1 3 ಹೇಳ್ತಾನೆ.
ಟ್ರೂ ವೆಲ್ತ್ ಅಂದ್ರೆ ಏನು ಅಂತ ನೋಡಿ. ಸೊ 2 hours ಆಫ್ ವರ್ಕ್, 2 hours ಆಫ್ ಇನ್ಕಮ್, ಇದು ವೆಲ್ತಾ? ನೋ, ಇಟ್ ಇಸ್ ವರ್ಕ್. ನೀವು 2 ಗಂಟೆ ವರ್ಕ್ ಮಾಡಿದ್ರೆ 2 ಗಂಟೆ ಇನ್ಕಮ್ ಸಿಗ್ತದೆ. ನಮ್ಮಲ್ಲಿ ಕೂಲಿಯವರು ಬರ್ತಾರೆ, ನಮ್ಮ ಈ ಕಡೆ ರಾಯಚೂರು, ಬಿಜಾಪುರ ಆ ಕಡೆಯಿಂದ ಜಾಸ್ತಿ ಜನ ಇಲ್ಲಿ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ? ಅವರಿಗೆ ಒಂದು ಗ್ಯಾರಂಟಿ ಇರೋದಿಲ್ಲ. ಇವತ್ತು ಈಗ 8 ಗಂಟೆ ಕೆಲಸ ಮಾಡ್ತಾರೆ, 1,000 ರೂಪಾಯಿ ತಗೊಳ್ತಾರೆ. ನಾಳೆ ಕೆಲಸ ಉಂಟೋ ಇಲ್ಲ ಗೊತ್ತಿಲ್ಲ, ನಾಡಿದ್ದು ಪುನಃ ಅವರಿಗೆ ಎಲ್ಲೋ ಕೆಲಸ ಸಿಗ್ತದೆ, ಪುನಃ 8 ಗಂಟೆ ಮಾಡ್ತಾರೆ, 1,000 ತಗೊಳ್ತಾರೆ. ಅಂದ್ರೆ ನೀವು ಎಷ್ಟು ಟೈಮ್ ಹಾಕ್ತೀರಿ ಅಷ್ಟು ನಿಮ್ಗೆ ಹಣ ಸಿಕ್ಕುವಂತ, ದಟ್ ಈಸ್ ಥಿಂಗ್. ಬಟ್ ನೀವು ನಿದ್ರೆ ಇಲ್ಲದಿದ್ದಾலும் ನಿಮ್ಗೆ ಹಣ ಬರ್ತದೆ. ಇಲ್ಲಿ ನೋಡಿ, ನಿದ್ರೆ ಮಾಡ್ತಾ ಇದ್ದಾರೆ ಒಬ್ಬ, ಹಣ ಬರ್ತಾ ಉಂಟಾ? 5 years ಆಫ್ ವರ್ಕ್ ಮೇಕ್ ಯುವರ್ ಮನಿ ವರ್ಕ್ ಫಾರ್ ಯು. ನಿಮ್ಗೆ ಹಣ, ನೀವು ಹಣಕ್ಕೋಸ್ಕರ ವರ್ಕ್ ಮಾಡಿದ್ರೆ ಎಂದೂ ನಿಮ್ಗೆ ಹಣ ಆಗುದಿಲ್ಲ. ಅದು ನಾವು ಹಣದ ಪ್ರಿನ್ಸಿಪಲ್ಲೇ ಹಾಗೆ. ಹಣ ನಿಮ್ಮ ಹಿಂದೆ ಬರ್ತಾ ಇದೆಯಾ, ಆವಾಗ ನಿಮ್ಗೆ ಹಣ ಆಗ್ತದೆ. ಇದು ಹಣದ ಒಂದು ಪ್ರಿನ್ಸಿಪಲ್. ಇದೇ ತುಂಬಾ ಸೀಕ್ರೆಟ್, ಜನರಿಗೆ ಗೊತ್ತಿಲ್ಲ. ಇದು ಯಾವಾಗ ಯಾರಿಗೆ ಗೊತ್ತಿದೆ? ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ ಡೀಪ್ ಆಗಿ. ಇದ್ರ ಬಗ್ಗೆ ನಿಮ್ಗೆ ಯಾರು ಹೇಳಿರುವುದಿಲ್ಲ ಅದು ಸಹ. ಯಾಕಂದ್ರೆ ಹಣದ ವಿಷಯ ಜಾಸ್ತಿ ಜನ ಮಾತಾಡ್ಲಿಕ್ಕೆ, ಹಣ ಮಾಡೋದೆಲ್ಲ ಇಲ್ಲೀಗಲು, ಹಣ ಶ್ರೀಮಂತರಾಗೋದು, ಅವ್ರೇನೋ ಯಾರ್ದೋ ತಲೆ ಒಡೆದು ಶ್ರೀಮಂತರಾಗಿದ್ದಾರೆ, ಆ ರೀತಿ ಎಲ್ಲ ಥಿಂಕಿಂಗೇ ಜಾಸ್ತಿ. ನೆಗೆಟಿವ್ ಥಿಂಕಿಂಗ್ ಜಾಸ್ತಿ, ಪಾಸಿಟಿವ್ ಥಿಂಕಿಂಗ್ ಇಲ್ಲ. ಸೊ ಅದನ್ನೇ ನೀವು ಸ್ವಲ್ಪ ಅಟ್ರಾಕ್ಟ್ ಚೇಂಜ್ ಮಾಡಿ, ಪಾಸಿಟಿವ್ ಥಿಂಕ್ ಮಾಡಿ. ಹಣ ತುಂಬಾ ಒಳ್ಳೇದು. ಲಕ್ಷ್ಮಿಯನ್ನ ನೀವು ಆದಷ್ಟು ಡೋರ್ ಓಪನ್ ಮಾಡಿ ಇಡಬೇಕು. ಲಕ್ಷ್ಮಿ ಬಂದ್ರೆ ಒಳ್ಳೇದು. ಲಕ್ಷ್ಮಿಗೆ ಪೂಜೆ ಮಾಡಿ, ಲಕ್ಷ್ಮಿಯನ್ನ ಅಟ್ರಾಕ್ಟ್ ಮಾಡಿ. ಆವಾಗ ನೋಡಿ ಲಕ್ಷ್ಮಿ ಹೇಗೆ ಒಲ್ದು ಬರ್ತಾರಂತ, ಯಾವ ರೀತಿ ವೆಲ್ತ್ ಬರ್ತದೆ. 5 hours ವರ್ಕ್ ಮಾಡಿ 50 ಗಂಟೆ ಲಾಭ ಮಾಡಿ, 500 ಗಂಟೆ ಲಾಭ ಮಾಡಿ, 1000 ಗಂಟೆ ಲಾಭ ಮಾಡಿ. ಇದು ಹೇಗೆ ಮಾಡೋದು? ಅದೇ 3 ಪ್ರಿನ್ಸಿಪಲ್, 3 ಪ್ರಿನ್ಸಿಪಲ್ ಅಲ್ಲಿ ನೀವು ಮಾಡ್ಲಿಕ್ಕೆ ಆಗ್ತದೆ. ಅದನ್ನೇ ನಾನು ಹೇಳ್ತೇವೆ, 3 ಪ್ರಿನ್ಸಿಪಲ್ ಯಾವುದು ಅಂತ. ನೀವು ಏನು ಗಂಟೆಯನ್ನ ಟ್ರೇಡ್ ಮಾಡ್ತೀರಾ ಅಥವಾ ಮನಿಯನ್ನ ಟ್ರೇಡ್ ಮಾಡ್ತೀರಾ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಬರೇ ವರ್ಕ್ ಅಂತ ಟೈಮಿಗೆ ಇದು ಕೊಟ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಬರ್ತದೆ. ತಿಂಗಳ ಎಂಡಿಗೆ ಎಷ್ಟು ಸಂಬಳ ಬರ್ತದೆ ಅಷ್ಟೇ ಬರ್ತದೆ. ಸೊ ಈಗ ನಾವು DXN ಅದು ಮಾಡ್ತಾ ಇದ್ವಿ. ಅದನ್ನು ಬಿಟ್ಟು ಇನ್ನೊಂದಿದೆ ಅಂತೇಳಿ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಹಣ ನಿಮ್ಮ ಹಿಂದೆ ಬರುವ ಹಾಗೆ ಏನ್ ಮಾಡ್ಬೇಕು, ಯಾವ ರೀತಿ ಮಾಡೋದು? ಸೊ ಈಗ ಇಲ್ಲೊಬ್ಬ ಪೆನ್ ಸೇಲ್ ಮಾಡ್ತಾ ಇದ್ದ, 5 pens in hour. 1 ಗಂಟೆಗೆ ಅವನು 5 ಪೆನ್ ಸೇಲ್ ಮಾಡ್ತಾನೆ. ಎಷ್ಟು? 5 ಪೆನ್. 8 ಗಂಟೆಗೆ ಎಷ್ಟು ಸೇಲ್ ಮಾಡ್ಬೋದು ಅವನು? 40 ಪೆನ್ ಸೇಲ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ನು ಅವನು ಜಾಸ್ತಿ ವರ್ಕ್ ಮಾಡಿದ್ರೆ, ಇನ್ನೂ 12 ಗಂಟೆ ವರ್ಕ್ ಮಾಡಿದ್ರೆ ಅವನು 60 ಪೆನ್ ಸೇಲ್ ಮಾಡ್ಬೋದು. ಮತ್ತೆ ಆಗೋದಿಲ್ಲ, ಅವನಿಗೆ ನಿದ್ರೆ ಬರ್ತದಲ್ಲ, ಅವನಿಗೆ ಸಾಧ್ಯ ಉಂಟಾ ಅದು? ಯಾಕೆಂದ್ರೆ ಟೈಮ್ ಈಕ್ವಲ್ಸ್ ನಿಮ್ಗೆ ಹಣ. ಇಲ್ಲಿ ನಾವು ಹಣದ ಹಿಂದೆ ಹೋಗ್ತಾ ಇದ್ದೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಬರ್ತದೆ, ಲಿಮಿಟೆಡ್. ಅದನ್ನೇ ಸ್ವಲ್ಪ ನೀವು ಯೋಚನೆ ಮಾಡಿ. ಇವನೊಬ್ಬ ಇದು ಕುತ್ಕೊಂಡಿದ್ದಾನೆ, ಒಂದು ಆ್ಯಪ್ ತಯಾರು ಮಾಡಿದ್ದಾರೆ, ರೆಡ್ ಬಸ್ ಆ್ಯಪ್. ಎಷ್ಟು ಜನರಿಗೆ ಗೊತ್ತಿದೆ? ರೆಡ್ ಬಸ್ ಒಂದು ಆ್ಯಪ್ ಇದೆ, ರೆಡ್ ಬಸ್ ಆ್ಯಪ್ ಗೊತ್ತಿದೆ ಸರ್. ಗೊತ್ತಿದೆ. ಅವನು ಹುಡುಗ ಅಷ್ಟೇ ಆ ಒಂದು ಆ್ಯಪ್ ಕಂಡು ಹಿಡಿದ್ಬಿಟ್ಟ. ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಎಷ್ಟು ಜನ ಬಸ್ ಏಜೆಂಟ್ ಇದ್ದಾರೆ, ಕುತ್ಕೊಂಡಿದ್ದಾರೆ, ಬುಕ್ ಮಾಡ್ತಾರೆ. ಎಷ್ಟು ಬುಕ್ ಮಾಡ್ಬೋದು? ದಿನಕ್ಕೆ ಒಂದು 10 ಬಸ್ ಬುಕ್ ಮಾಡ್ಬೋದು. ಇನ್ನು ಜಾಸ್ತಿ ಗಂಟೆ ಕೂತ್ಕೊಂಡ್ರೆ 12 ಬಸ್ ಬುಕ್ ಮಾಡ್ಬೋದು. ಆದರೆ ರೆಡ್ ಬಸ್ ಅವನು ಒಂದು ದಿನಕ್ಕೆ 1 ಲಕ್ಷ ಬುಕ್ ಮಾಡ್ತಾನೆ. 1 ಲಕ್ಷ ಬಸ್ ಬುಕ್ ಆಗಿ ಹೋಗ್ತದೆ ಅವನಿಗೆ. ನಮ್ಮ ಕೆಲವು ಬಸ್ಸಲ್ಲಿ ನೋಡ್ತೀವಿ, ಅವನು 50% ಸೀಟ್ ಅವನಿಗೆ ರಿಸರ್ವ್ ಮಾಡ್ಬಿಡ್ತಾನೆ. 50%. ಈಗ ಕೆಲವು ಬಸ್ಸಲ್ಲಿ ನೋಡಿ ಸ್ಟಾರ್ಟಿಂಗ್ ಎಲ್ಲ ರೇಟ್ ಜಾಸ್ತಿ ಕಾಣ್ತಾ ಇರ್ತದೆ ನಿಮ್ಗೆ. ಯಾಕಂದ್ರೆ ಅವನು ಅರ್ಧ ಬಸ್ ಅವನೇ ತಗೊಂಡೋಗಿರ್ತಾನೆ, ರೆಡ್ ಬಸ್ನ ಅವನಿಗೆ ಬುಕ್ ಮಾಡಿಬಿಟ್ರಿ, ಎಲ್ಲ ಹಾಕ್ಬಿಟ್ಟಿರ್ತಾನೆ. ನಾವು ಇದು ನಮ್ಮ ಬುಕ್ ಬೇಕಾದ್ರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಪ್. ಅದು ಆ್ಯಪ್ ಆ ಥರನೇ ವರ್ಕ್ ಆಗ್ತದೆ, ಟೈಮ್ ಲಿವರೇಜ್ ಆಗ್ತದೆ. ನೀವೇನು ಅವರು ಏಜೆಂಟ್ ಬೇಕಂತಿಲ್ಲ, ಆನ್ಲೈನಲ್ಲಿ ಓಪನ್ ಮಾಡೋದು, ಇದು ಹಾಕೋದು, ಯಾವ ಸೀಟ್ ಖಾಲಿ ಇದೆ ಹೇಳ್ತದೆ, ಜಸ್ಟ್ ಬುಕ್ ಮಾಡೋದು ನಾವೇ. ಏಜೆಂಟ್ ಇಲ್ಲ, ಏನಿಲ್ಲ. ಅಲ್ಲಿ 10% ಆಫ್ ಅಂತ ಕೊಡ್ತಾನೆ, ಯಾಕಂದ್ರೆ ಏಜೆಂಟ್ ಕಮಿಷನ್ ನಿಮ್ಗೆ ಆಫ್. ಈ ಥರದಲ್ಲಿ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಯಾವ ರೀತಿ ಹಣ ನಿಮ್ಮ ಜೊತೆಗೆ ಬರ್ತಾ ಇದೆ ನೋಡಿ. ಈ ಟೆಕ್ನಿಕ್ ನಮ್ಗೆ ಅರ್ಥ ಆಗ್ಬೇಕಷ್ಟೇ. ಇದು ಅರ್ಥ ಆಯ್ತು ಅಂತ ಹೇಳಿದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ನಿಮ್ಗೆ ಸಾಧಾರಣ ಒಂದು ಐಡಿಯಾ ಸಿಕ್ಕಿದೆ
ಯಾವ ರೀತಿ ನಮ್ಮ ಮೈಂಡ್ ಅನ್ನ ಯೂಸ್ ಮಾಡಿ ಬಿಸ್ನೆಸ್ ಮಾಡ್ಬೋದು, ಹಾರ್ಡ್ ವರ್ಕ್ಗೆ ಸ್ಮಾರ್ಟ್ ವರ್ಕ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗಿದೆ. ಈ ಬಿಸ್ನೆಸ್ ಕೆಳಗಡೆ ಅಲ್ಲ, ನೆಕ್ ಇದೆ, ಕುತ್ತಿಗೆ ಕೆಳಗಡೆ ಮಾಡೋ ಬಿಸ್ನೆಸ್ ಅಲ್ಲ ಇದು. ಬರೀ ಸೆಲ್ಲಿಂಗ್ ಹೋಗೋದಲ್ಲ, ಸ್ವಲ್ಪ ಸ್ಮಾರ್ಟ್ ವರ್ಕ್, ನೆಕ್ ಎಬೋವ್ ದ ಬಿಸ್ನೆಸ್. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಾನೆ. ಸೊ ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ, ಟೈಮ್ ಆಗ್ಬಿಡ್ತದ. ಸಮ್ ಮೆಥಡ್ಸ್ ಆಫ್ ಕ್ರಿಯೇಟ್ ವೆಲ್ತ್ ಈಸ್ ದ ಫ್ರಾಂಚೈಸಿ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ? ಫ್ರಾಂಚೈಸಿ ಸಿಸ್ಟಮ್ ಅಂತಿದೆ. ಸೊ ಈಗ ನಿಮ್ಮ ಊರಲ್ಲಿ ಮೆಕ್ಡೊನಾಲ್ಡ್ ಓಪನ್ ಆಗಿದೆಯೋ ಗೊತ್ತಿಲ್ಲ, ಅಥವಾ KFC ಓಪನ್ ಆಗಿರ್ಬೋದು, ಅಥವಾ ಕೆಲವು ಮೆಡಿಕಲ್ ಸೆಂಟರ್ ಓಪನ್ ಆಗಿದೆ. ಈಗ ಕೆಲವು ಮೆಡಿಕಲ್ಸ್ ಇದೆ, ಅವರು ಸಹ ಫ್ರಾಂಚೈಸಿ ಸಿಸ್ಟಮ್ ಅಲ್ಲಿ ಇರ್ತಾರೆ. ಸೊ ಇಲ್ಲಿ ಈ ಫ್ರಾಂಚೈಸಿ ಸಿಸ್ಟಮ್ ಅಲ್ಲಿ ನಿಮ್ಗೆ ಹಣ ಆಗ್ತದೆ, ಒಂದು ಲಿಮಿಟ್ ಅಲ್ಲಿ ಹಣ ಆಗ್ತದೆ. ಆದ್ರೆ ಫ್ರಾಂಚೈಸಿ ಯಾರು ಓನರ್ ಇದ್ದಾರೆ ಅವ್ರಿಗೆ ಹಣ ಆಗ್ತದೆ. ಫ್ರಾಂಚೈಸಿ ಯಾರು ಓನರ್ ಇದ್ದಾರೆ ಅವರು ಹಣ ಮಾಡ್ತಾರೆ. ಈಗ ನಿಮ್ಗೆ ಈ ಬೋಳಾಸ್ ಡ್ರೈ ಫ್ರೂಟ್ಸ್ ಅಂತ ಬಂದಿದೆ ನೋಡಿ, ಫ್ರಾಂಚೈಸಿ ಎಲ್ಲಾ ಕಡೆ ಓಪನ್ ಮಾಡ್ತಾ ಇದ್ದಾರೆ. ಯಾರಿಗೆ ಹಣ ಆಗ್ತದೆ? ಬೋಳಾಸ್ಗೆ ಹಣ ಆಗ್ತದೆ. ಬಟ್ ಯಾರು ಹಾಕಿರ್ತಾರೋ ಅವನಿಗೊಂದು ಲಿಮಿಟೆಡ್ ಇರ್ಬೋದು. ಯಾಕಂದ್ರೆ ಅವನು ಈ ಫ್ರಾಂಚೈಸಿ ಬಿಸ್ನೆಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನಾವೇ ಮಾಡ್ಬೇಕು. ಯಾರು ಫ್ರಾಂಚೈಸಿ ತಗೊಳ್ತಾನೋ ಅವನು ಅಟ್ಲೀಸ್ಟ್ ಒಂದು 10 ಲಕ್ಷ, ಯಾಕಂದ್ರೆ ಅವನಿಗೆ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಬೇಕಾಗ್ತದೆ, ಒಳ್ಳೆ ಜಾಗ ಬೇಕಾಗ್ತದೆ, ಅದಕ್ಕೆ ಅವನು ಡೆಪಾಸಿಟ್ ಕಟ್ಟಬೇಕು, ಅದಕ್ಕೆ ಅವನು ಡೆಕೋರೇಷನ್ ಮಾಡಬೇಕು, ಅದೆಲ್ಲ ನಾವೇ ಮಾಡ್ಬೇಕು. ಬಿಸ್ನೆಸ್ ನಾವೇ ಮಾಡ್ಬೇಕು. ಅವರ ಹೆಸರು ಮಾತ್ರ ಅವ್ರದ್ದು ಇರ್ತದೆ. ಈಗ ಮೆಕ್ಡೊನಾಲ್ಡ್ ಈಗ ನೋಡಿ ಮಣಿಪಾಲದಲ್ಲಿ ಇತ್ತು, ಈಗ ಉಡುಪಿಯಲ್ಲಿ ಹೈವೇಲಿ ಓಪನ್ ಮಾಡಿದ್ರು. ಯಾರೋ ನೋಡಿ ಹೈವೇಲಿ ಜಾಗ ತಗೊಂಡು ನನ್ನ ಲೆಕ್ಕದ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಬಟ್ ಹಣ ಆಗ್ಬೋದು ಅವ್ರಿಗೆ, ಯಾಕಂದ್ರೆ ಮೆಕ್ಡೊನಾಲ್ಡ್ ನೋಡಿದ್ರೆ ಜನ ಬರ್ತಾರೆ. ಅದಕ್ಕೆ ಆ ಫ್ರಾಂಚೈಸಿ ತಗೊಂಡಿರ್ತಾರೆ, ಆ ನೇಮ್ ಅನ್ನು, ಆ ಬ್ರ್ಯಾಂಡ್ ಅನ್ನು ಅವ್ರು ತಗೊಂಡಿರ್ತಾರೆ. ಸೊ ಹಾಗಾಗಿ ಮಸ್ಟ್ ಬಿ ಈಸಿ ಟು ಲರ್ನ್ ಅಂಡ್ ರನ್ ದ ಬಿಸ್ನೆಸ್. ಇಲ್ಲಿ ನಿಮ್ದು ಏನು ಶೋ ಇಲ್ಲ, ನೀವು ಏನು ಮಾಡ್ಲಿಕ್ಕಿಲ್ಲ. ಏನು ಮೆಕ್ಡೊನಾಲ್ಡ್ ಹೇಳ್ತದೆ ಅಥವಾ ಫ್ರಾಂಚೈಸಿ ಓನರ್ ಹೇಳ್ತಾರೆ ದಿಟ್ಟೋ ನೀವು ಮಾಡ್ಬೇಕು ನೋಡಿ. ಏನೇನು ಚೇಂಜ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಅವನಿಗೆ ಓನರ್ಶಿಪ್ ಅವನ ಹತ್ರ ಇರ್ತದೆ. ನೀವು ಓನ್ಲಿಯೇ ಫ್ರಾಂಚೈಸಿ ತಗೊಂಡಿರ್ತೀರಿ, ಅದನ್ನು ಅವನು ಏನು ಹೇಳ್ತಾನೆ 100ಕ್ಕೆ 100 ನೀವು ಮಾಡ್ಬೇಕು. ಒಂದು ರೆಸಿಪಿ ಇದೆ, ರೆಸಿಪಿ. ಈಗ ನೀವು ಬರ್ಗರ್ ಇದನ್ನೇ, ದಿಸ್ ಇಸ್ ದ ರೆಸಿಪಿ, ಇಷ್ಟೇ ಮಾಡ್ಬೇಕು. ನೀವು ಏನು ಚೇಂಜ್ ಮಾಡ್ಲಿಕ್ಕಿಲ್ಲ. 1% ಚೇಂಜ್ ಆದ್ರೂ ಅವನ ನಿಮ್ಮ ಮೇಲೆ ಆಕ್ಷನ್ ತಗೋಬಹುದು, ಫ್ರಾಂಚೈಸಿ ಕ್ಲೋಸ್ ಮಾಡ್ಬೋದು. ಆದ್ರಿಂದ ದಿಸ್ ಇಸ್ ಕಾಲ್ಡ್ ಫ್ರಾಂಚೈಸಿ ಸಿಸ್ಟಮ್. ಫ್ರಾಂಚೈಸಿ ಸಿಸ್ಟಮ್ ವರ್ಕ್ ಆಗ್ತಾ ಇರ್ತದೆ. ಬಟ್ ನಿಮ್ಗೆ ಇಲ್ಲಿ ಕ್ಯಾಪಿಟಲ್ ಹಾಕ್ಬೇಕು. 10 ಲಕ್ಷ, 20 ಲಕ್ಷ, 50 ಲಕ್ಷ ನಿಮ್ಮ ಊರಲ್ಲಿ ಮೇಡಿ ದುಡ್ಡಿದ್ರೆ ನೀವು ಫ್ರಾಂಚೈಸಿ ಮೆಕ್ಡೊನಾಲ್ಡ್ ತಗೊಳ್ಳಿರಿ. ಇವತ್ತಲ್ಲ ನಾಳೆ ಅದು ಬಿಸ್ನೆಸ್ ಆಗೋದು ಗ್ಯಾರಂಟಿ. ಅದು ಮಾತ್ರ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಊರು ಬೆಳೀತಾ ಜನ ಇದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಜನ ಬರ್ತಾರೆ. ಸೊ ದಟ್ ಈಸ್ ದ ಥಿಂಗ್. ಸೊ ಈಗ ನಿಮ್ಗೆ ಫ್ರಾಂಚೈಸಿ ಗೊತ್ತಾಯ್ತಲ್ಲ. ಸೆಕೆಂಡ್ ಹಣ ಮಾಡೋ ವಿಧಾನ ಯಾವುದು? ಇದು ಫ್ರಾಂಚೈಸಿ ಸಿಸ್ಟಮ್. ನೋಡಿ ಇಲ್ಲಿ ಮೆಕ್ಡೊನಾಲ್ಡ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಲಿವರೇಜ್ ಯಾವ ರೀತಿ ಹಣ ಆಗ್ತದೆ ಅದನ್ನು ಹೇಳ್ತೇನೆ. ಮಸ್ಟ್ ಬಿ ಈಸಿ ಟು ಲರ್ನ್ ಅಂಡ್ ರನ್ ದ ಬಿಸ್ನೆಸ್. ಬಿಸ್ನೆಸ್ ಮಾಡ್ಬೇಕು, ನಿಮ್ಗೆ ಯಾವ ಸೈನ್ಸು ಬೇಡ, ಏನು ಗೊತ್ತಿರಬಾರ್ದು. ಏನು ಈಗ ಹೇಳ್ತಾರೆ ಅದನ್ನು ನಾವು ಮಾಡಿದ್ರಾಯ್ತು ಅಷ್ಟೇ. ಇದರಲ್ಲಿ ಈ ಫ್ರಾಂಚೈಸಿ ದುಡ್ಡು ಹಾಕ್ಬೇಕು ಮಾತ್ರ. ಬಟ್ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡಿ. ನಿಮ್ಗೆ ಎಜುಕೇಶನ್ ಅದೇನೋ ಅಗತ್ಯ ಇಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ಅದೇ ತರ ನೀವು ತಯಾರು ಮಾಡ್ಬೇಕು. ಸೊ ಯು ಕ್ಯಾನ್ ಆಪರೇಟ್ ಅಟ್ ಲೋ ಕಾಸ್ಟ್, ಸೊ ಹೈ ಇನಿಷಿಯಲ್ ಸೆಟಪ್ ಕಾಸ್ಟ್. ಸೊ ಇದರಲ್ಲಿ ನಿಮ್ಗೆ ಒಂದೇ ಅಂತ ಹೇಳಿದ್ರೆ ನೀವು ಲೋ ಕಾಸ್ಟ್, ನಿಮ್ಮ ಹತ್ರ ಹಣ ಬೇಕಾಗ್ತದೆ. ಹೈ ಇನಿಷಿಯಲ್ ಸೆಟಪ್, ಇನಿಷಿಯಲ್ ನಿಮ್ಗೆ ಹಣ ಬೇಕಾಗ್ತದೆ. ಒಂದ್ಸಲ ನೀವು ಹಣ ಹಾಕಿದ್ರೆ ಮತ್ತೆ ಆಟೋಮೆಟಿಕ್ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ, ಜನ ಬರ್ತಾರೆ. ನಿಮ್ಮ ಒಂದು 5 ವರ್ಷ 10 ವರ್ಷದಲ್ಲಿ ನೀವು ಅದರಲ್ಲಿ ಹಣ ಮಾಡ್ಬೋದು, ಇಲ್ಲ ಅಂತ. ಆದ್ರೆ ನೀವು ಆಗರ್ಭ ಶ್ರೀಮಂತರಾಗ್ತಂತ ನಾನು ಹೇಳೋದಿಲ್ಲ. ಬಟ್ ಯು ಕ್ಯಾನ್ ರನ್ ದ ಶೋ, ಏನು ಹೆಡೇಕ್ ಇಲ್ಲದೆ ರನ್ ಮಾಡ್ಬೋದು. ದಿಸ್ ಆಲ್ ಅಬೌಟ್ ದ ಫ್ರಾಂಚೈಸಿಸ್. ಸೆಕೆಂಡ್ ನಾವು ಹೋಗೋದು ಕಂಪೌಂಡಿಂಗ್. ನೀವು ಕಂಪೌಂಡಿಂಗ್ ಅಲ್ಲಿ ನೀವು ದುಡ್ಡು ಮಾಡ್ಲಿಕ್ಕೆ ಆಗ್ತದೆ. ಕಂಪೌಂಡಿಂಗ್ ಅಂದ್ರೆ ಬಡ್ಡಿ, ಚಕ್ರ ಬಡ್ಡಿ, ಇದರಲ್ಲೂ ನೀವು ಹಣ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇಲ್ಲಿಯೂ ಕೂಡ ನೀವೇನು ಆಡಬೇಕು. ಈಗ ವಾರನ್ ಬಫೆಟ್ ಫೋಟೋ ಕೊಟ್ಟಿದ್ದಾರೆ ನೋಡಿ, ಅವರು ಅದನ್ನೇ ಮಾಡಿರೋದು. ದಿಸ್ ಇಸ್ ಕಾಲ್ಡ್ ಕಂಪೌಂಡಿಂಗ್. ಬಟ್ ನೀವು ಸ್ಟಾರ್ಟಿಂಗ್ ಒಂದು 5 ಲಕ್ಷ, 10 ಲಕ್ಷ, 20 ಲಕ್ಷ ನೀವು ಬೇಕಾಗ್ತದೆ. ದೆನ್ ಓನ್ಲಿ ಅದು ಬೆಳೀತಾ ಹೋಗ್ತದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ನಿಮ್ಗೆ ಸಾಧಾರಣ ಒಂದು 20 ವರ್ಷ 30 ವರ್ಷ ಬೇಕಾಗ್ಬೋದು. ವಾರನ್ ಬಫೆಟ್ ಅವರು 65ನೇ ವರ್ಷಕ್ಕೆ ಆಗಬ ಶ್ರೀಮಂತರ ಅದನ್ನು 65ಕ್ಕೆ. ಸೊ ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನೀವು ಏನು ಲಾಭ ಬರ್ತದೆ ಅದನ್ನ ಖರ್ಚು ಮಾಡಬಾರ್ದು ಅಂತ ಹೇಳ್ತಾರೆ. ಲಾಭ ಏನು ಬರ್ತದೆ ಅದು ಖರ್ಚು ಮಾಡಬೇಡಿ, ಅದನ್ನ ನೀವು ರೀಇನ್ವೆಸ್ಟ್ಮೆಂಟ್ ಮಾಡಿ, ಅದರಿಂದ ಬಂದ ಲಾಭದಲ್ಲಿ ನೀವು ಖರ್ಚು ಮಾಡಿ ಅಂತ. ಈಗ ನೀವು ಬ್ಯಾಂಕಲ್ಲಿ 10 ಲಕ್ಷ ಇಡ್ತೀರಿ, ನಿಮ್ಗೆ 10,000 ಬಡ್ಡಿ ಬರ್ತದಲ್ಲ. ಸೊ 10,000 ಬಡ್ಡಿಯನ್ನು ಮಾತ್ರ ನೀವು ಖರ್ಚು ಮಾಡ್ಬೇಕು, 10,000 ತೆಗಿಲೇಬಾರ್ದು ಹೇಳ್ತಾರೆ. ಸೊ ಆ ರೀತಿ ಇದ್ದಾಗ ಅದು ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರ್ತದೆ.
ನೋ ಆರ್ ಲೋ ಇನಿಷಿಯಲ್ ಸೆಟಪ್ ಕಾಸ್ಟ್ ಟೇಕ್ಸ್ ಟೈಮ್. ನೀವು ಸಣ್ಣ ಇದೆ 1 ಲಕ್ಷದಲ್ಲೂ ಮಾಡ್ಬೋದು, ಬಟ್ 20 ವರ್ಷ 30 ವರ್ಷ ಹೋಗ್ತದೆ. ಸೊ ಹಾಗಾಗಿ ಎರಡನೇ ನೀವು ಶ್ರೀಮಂತರಾಗೋ ವಿಧಾನ ಕಂಪೌಂಡಿಂಗ್ ವಿಧಾನ. ಕಂಪೌಂಡ್ ಅಲ್ಲಿ ಆಗ್ಬೋದು, ಅಂದ್ರೆ ಮಲ್ಟಿಪಲ್ ಆಗ್ತಾ ಹೋಗ್ದು, ಬಡ್ಡಿ 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 ಸೇರಿ ಎಷ್ಟು ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ. ಸೊ ಇದು ಎರಡನೇ ವಿಧಾನ. ಮೂರನೇ ವಿಧಾನ ಯಾವ್ದು ಹೇಳಿ, ಯಾರಾದ್ರೂ ಹೇಳ್ಬೋದಾ? ಮೂರನೇ ವಿಧಾನದಲ್ಲಿ ನೀವು ಶ್ರೀಮಂತರಾಗ್ಬೋದು. ಯಾರು ಮಾತಾಡ್ತಾ ಇಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಸರ್. ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಮೇಡಮ್ ಗೊತ್ತಿದೆ ನೋಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಮೂರನೇ ವಿಧಾನ. ಪ್ರಪಂಚದಲ್ಲಿ ಮೂರನೇ ವಿಧಾನದಲ್ಲಿ ಯಾರಾದ್ರೂ ಶ್ರೀಮಂತರಾಗ್ಬೇಕಂದ್ರೆ ಈ ವಿಧಾನದಲ್ಲಿ ಆಗ್ಬೋದು. ಬೇರೆ ಯಾವ ವಿಧಾನದಲ್ಲೂ ನೀವು ಹಣ ಇಲ್ಲದೆ ಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ DX ನಲ್ಲಿ ಅತಿ ಬಡವನು STD ಬೂತ್ ನಡೆಸುವವನು ಇವತ್ತು ತಿಂಗಳಿಗೆ 10 ಲಕ್ಷ ತಗೊಳ್ತಾ ಇದ್ದಾನೆ. ದಟ್ ಈಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ಯಾಕಂದ್ರೆ ಲೋ ಇನಿಷಿಯಲ್ ಕಾಸ್ಟ್ ಇಲ್ಲಿದೆ. ಓನ್ಲಿ ನಿಮ್ಗೆ ತಲೆ ಖರ್ಚು ಮಾಡ್ಬೇಕಷ್ಟೇ ಇದರಲ್ಲಿ, ಮತ್ತೆ ಏನು ಖರ್ಚು ಮಾಡ್ಲಿಕ್ಕಿಲ್ಲ. ನಾನು ಹೇಳಿದಲ್ಲ, ನೀವು ಏನ್ ಬೇಕು ಅದ್ರದ್ದು ಎಲ್ಲ ಡ್ರಾಬ್ಯಾಕ್ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಇದರಲ್ಲಿ ಡ್ರಾಬ್ಯಾಕ್ಸ್ ಇಲ್ಲ. ಯಾಕಂದ್ರೆ ಅದರಲ್ಲಿ ನೀವು ಹಣ ಹಾಕ್ಬೇಕಾಗ್ತದೆ, ನೀವು ಹಣವನ್ನ ನೀವು ಮ್ಯಾನೇಜ್ ಮಾಡ್ಬೇಕಾಗ್ತದೆ, ಹಣ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಬೇಕಾಗ್ತದೆ, ಅದೆಲ್ಲ ನಿಮ್ಗೆ ಅದರಲ್ಲಿದೆ. ಇದರಲ್ಲಿ ಅದನ್ನ ಎಲ್ಲ ಮೈನಸ್ ಮಾಡ್ಬಿಟ್ಟಿದ್ದಾರೆ. ಇದರಲ್ಲಿ ಲೋ ಕಾಸ್ಟ್, ಬಟ್ ನೀವು ಕಾಪಿ ಮಾಡೋದನ್ನ ಕಲಿಬೇಕಷ್ಟೇ. ಯಾವ ರೀತಿ ಕಾಪಿ ಮಾಡ್ತೀರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಮೋಟ್, ಅದಕ್ಕೆ ಹೇಳಿದ್ದಾರೆ ಪ್ರಮೋಟ್. ನೀವು ಈ ಕಾನ್ಸೆಪ್ಟ್ ಅನ್ನ ಪ್ರಮೋಟ್ ಮಾಡಬೇಕು, ಪ್ರಾಡಕ್ಟ್ ಅನ್ನ ಅಲ್ಲ. ನಾವೇನ್ ಮಾಡ್ತೀವಿ, ಪ್ರಾಡಕ್ಟ್ 99% ಪ್ರಾಡಕ್ಟ್. ಅಟ್ರಾಕ್ಟ್ ಏನ್ ಮಾಡ್ದಲ್ಲ, ನಿಮ್ಗೆ ಏನ್ ಹೇಳ್ತದೆ ನೇಚರ್, ಅದನ್ನೇ ಹೇಳ್ತದೆ, ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿ. ಎಸ್ ಯು ಆರ್ ಫಿಟ್ ಫಾರ್ ಸೇಲ್ಸ್ ಮ್ಯಾನ್. ಇಲ್ಲಿ ಏನ್ ಹೇಳ್ತದೆ ಕಾನ್ಸೆಪ್ಟ್, ನೀವು ಕಾನ್ಸೆಪ್ಟ್ ಅನ್ನ ಪ್ರಮೋಟ್ ಮಾಡಿ, ಕಾನ್ಸೆಪ್ಟ್ ಜನರಿಗೆ ಕಲಿಸಿ, ಫ್ರೀಡಮ್ ಅನ್ನ ಕಲಿಸಿ, ನೀವು ಫಾರಿನ್ಗೆ ಹೋಗೋದು ಹೇಗೆ ಅಂತ ಕಲಿಸಿ, KG ಗಟ್ಟಲೆ ಬಂಗಾರ ತಗೊಳ್ಳೋದು ಹೇಗೆ ಅಂತ ಕಲಿಸಿ, 2 ಬೆಡ್ರೂಮ್ 5 ಬೆಡ್ರೂಮ್ ಮನೆ ಕಟ್ಟೋದನ್ನ ಕಲಿಸಿ. ನಾವು ಅದ್ರ ಬಗ್ಗೆನೇ ಮಾತಾಡೋದಿಲ್ಲ. ನಿಮ್ಗೆ ಎಲ್ಲಿ ಅಟ್ರಾಕ್ಟ್ ಆಗ್ತದೆ? ಅಟ್ರಾಕ್ಟ್ ಆಗೋದಿಲ್ಲ. ನಾವು ಇದನ್ನ ನಾವು ಕರೆಕ್ಟ್ ಆಗಿ ನಾವು ಸೇಲ್ಸ್ 3,000 PV ಸಾಕು ನಿಮ್ಗೆ. ಅಟ್ರಾಕ್ಟ್ ಮಾರ್ಕೆಟಿಂಗ್. ನಾವು ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಕಲಿಬೇಕು, ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಶೋ ಮಾಡ್ಬೇಕು ಅಷ್ಟೇ. ಶೋ ಈಸ್ ಅದು ಹೇಳ್ತೇನೆ ಮುಂದೆ ಯಾವ ರೀತಿ ಪ್ರಮೋಟ್ ಮಾಡೋದು. ಸ್ವಲ್ಪ ಫಾಸ್ಟ್ ಮಾಡ್ಬಿಡ್ತೇವೆ. ಇದರಲ್ಲಿ ಏನಾಗ್ತದೆ, ಸಮ್ಮರಿ, ಯೂಸ್ ಲಿವರೇಜ್ ಆಗ್ತಾ ಹೋಗ್ತದೆ. ಈಗ ನಾನು ಎಲ್ಲಿದ್ದೀನಿ, ನಮ್ಮ ಈಗ ಆನಂದ್ ಮಸ್ಲಿ ಅವರಿದ್ದಾರೆ, ಶೈಲಾ ಶೆಟ್ಟಿ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ನೀಲ್ಕಮಲ್ ಅವರಿದ್ದಾರೆ, ಪ್ರವೀಣ್ ಅವರಿದ್ದಾರೆ, ಆಮೇಲೆ ಸದಾನಂದ್ ಅವರು, ಎಲ್ಲ ನಿಮ್ಗೆ ಲಿವರೇಜ್ 3,000 PV 6 ಜನ ಎಲ್ಲಿ ಹೇಗೆ ಲಿವರೇಜ್ ಆಯ್ತು. ಇದನ್ನ ನಮ್ಮ ಟೀಮಿಗೆ ನಾವು ಕಲ್ಸಿದ್ರೆ ಆಯ್ತು ಅಷ್ಟೇ. ವೆರಿ ವೆರಿ ಸಿಂಪಲ್ ಥಿಂಗ್ ಇದೆ. ಸೊ ಇದನ್ನ ಅರ್ಥ ಮಾಡಬೇಕು. ಚೂಸ್ ವೆಲ್ತ್ ಕ್ರಿಯೇಷನ್ ಟ್ರ್ಯಾಕ್ ವೆಲ್ತ್. ಸೊ ನಾವು ಅಲ್ಲೇ ಇದ್ರೆ ಅದರಲ್ಲೇ ಇರ್ತೀವಿ. ಸೊ ಇದನ್ನ 2 ಡಿಫರೆಂಟ್ ಇದೆ. ಸೊ ಇದನ್ನ ನಾವು ಅರ್ಥ ಮಾಡಬೇಕು. ನೆಟ್ವರ್ಕಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್, ಲಿವರೇಜ್ ಮಾಡೋದು. ದಿನಕ್ಕೆ ನಾವು ಎಷ್ಟು ಗಂಟೆ ಕೆಲಸ, 24 ಗಂಟೆ ಇರೋದು. ನಾನು 100 ಗಂಟೆ 200 ಗಂಟೆ 300 ಗಂಟೆ 500 ಗಂಟೆ ಕೆಲಸ ಮಾಡ್ಬೋದು. ಯಾಕಂದ್ರೆ ಇಲ್ಲೇ ತಗೊಳ್ಳೋ 60 ಜನ ಇದ್ದಾರೆ. 60 ಜನ ಅಂತ ಹೇಳಿದ್ರೆ 2 ಗಂಟೆ ಕೆಲಸ ಮಾಡಿದ್ರೆ ಅಂತ ದಿನಕ್ಕೆ ಎಷ್ಟಾಯ್ತು, 120 ಗಂಟೆ. ನನಗೆ 120 ಗಂಟೆ ವರ್ಕ್ ಆಯ್ತಲ್ಲ, ನಿಮ್ಗೆ 2 ಗಂಟೆ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಆಗಿದೆ. ಆದ್ರೆ ಲಿವರೇಜ್ ಆಗ್ತದೆ. ಲಿವರೇಜ್ ವಿಲ್ ವರ್ಕ್. ಲಿವರೇಜ್ ಅನ್ನ ನಾವು ಕಲ್ತ್ಕೋಬೇಕು, ಯಾವ ರೀತಿ ಲಿವರೇಜ್ ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ಸರಿಯಾಗಿ ನಾವು ನಾಲೆಡ್ಜ್ ತಗೊಂಡು ಅವರಿಗೆ ಇದನ್ನ ಹೇಳ್ಕೊಡ್ಬೇಕು. ಇದು ಮುಂದೊಂದು ದಿವಸ ಎಲ್ಲಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡದಾಗಿ ಬೆಳೆದು ಹೋಗ್ತದೆ. ಈ ಪ್ರೊಫೆಸರ್ ಇವತ್ತು ನಮ್ಮ ದುಬೈಲಿ ಹೋಗಿ ಅಲ್ಲಿ ಎಷ್ಟೋ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ, ಎಲ್ಲಿಂದ? ಅವ್ರ ಜಾಬ್ ಅಲ್ಲಿ ಇದ್ರೆ ಆಗ್ತದ? ಅಲ್ಲಿ ಅವರು ಆಸ್ತಿ ತಗೊಳಕ್ ಆಗ್ತದ? ಅಥವಾ ತಿಂಗಳಿಗೆ ಕೋಟಿಗಟ್ಟಲೆ ಹಣ ಬರ್ಲಿಕ್ಕೆ ಆಗ್ತದ? ದಟ್ ಈಸ್ ಬಿಕಾಸ್ ಆಫ್ ದ ಲಿವರೇಜ್. ಇವತ್ತು ಎಷ್ಟು ಜನ ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಕ್ರೌನ್ ಡೈಮಂಡ್, 18 ಜನ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ ಅವ್ರ ಟೀಮಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗೆ ಬೆಳೆದೋಯ್ತು. ಸುಮ್ಮನೆ ಅವರು ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾ ಇದ್ರೆ ಆಗ್ತಿತ್ತಾ? ಸ್ಪಾನ್ಸರಿಂಗ್, ಶೋ ದ ಪ್ಲಾನ್, ಸ್ಪಾನ್ಸರಿಂಗ್ ಅದೇ ಅವರ ಮಂತ್ರ ಆಗಿತ್ತು. ಎಲ್ಲ ಊರು, ಎಲ್ಲ ದೇಶಗಳಲ್ಲಿ ಅವರ ಸ್ಪಾನ್ಸರ್ ಆಗೋಯ್ತು. ಸೊ ದಟ್ ಈಸ್ ಕಾಲ್ಡ್ ಬಿಸ್ನೆಸ್. ನಾವು ಲಿವರೇಜ್ ಕಲ್ತ್ಕೊಳ್ಬೇಕು. ಎಕ್ಸ್ಪೆನ್ಷಿಯಲ್ ಗ್ರೋತ್ ಬಗ್ಗೆ ಗೊತ್ತಿರ್ಬೇಕು. ನಮ್ಗೆ ಗೊತ್ತಿಲ್ಲದ ನಮ್ಮ ಟೀಮಲ್ಲೇ ಈಗ ಶೈಲಾ ಶೆಟ್ಟಿ ಕ್ರೌನ್ ಅಂಬಾಸಿಡರ್ ಆಗ್ಬೋದು, ನಮಗೆ ಗೊತ್ತಿಲ್ಲ. ಅಥವಾ ಇನ್ನು ಅವರ ಟೀಮಲ್ಲಿ ಆನಂದ್ ಮಸ್ಲಿ ಅವರು ಕ್ರೌನ್ ಡೈಮಂಡ್ ಆಗ್ಬೋದು, ನಮ್ಗೆ ಗೊತ್ತಿಲ್ಲ.
ಬಟ್ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಡೋದು ಇಂಪಾರ್ಟೆಂಟ್, ಇದರ ಬಗ್ಗೆ ತಿಳಿಸೋದು ಇಂಪಾರ್ಟೆಂಟ್ ಇರುತ್ತೆ. ಲಿವರೇಜ್ ಅಂದ್ರೆ ಏನು ಗೊತ್ತಿರೋದಿಲ್ಲ ಜನರಿಗೆ, ಎಕ್ಸ್ಪೆನೆನ್ಷಿಯಲ್ ಗ್ರೋತ್ ಅಂತ ಏನು ಗೊತ್ತಿರೋದಿಲ್ಲ ಜನರಿಗೆ. ಓನ್ಲಿ 95% ಜಸ್ಟ್ ಒಬೇ ದ ಬಾಸ್, ಜಾಬ್ ಅಂತ ಗೊತ್ತಿರ್ತದೆ, ಅದಷ್ಟೇ ಮೈಂಡ್ ಸೆಟ್ ಇರ್ತದೆ, ಹೊರಗೆ ಬರುವುದಿಲ್ಲ ಅವರು. ಸೊ ನಾವು ಇದನ್ನ ತಿಳಿಸಿದ್ದೆ ಆದ್ರೆ ನೀವು 2 to 5 years ಅಲ್ಲಿ ನೀವು ಶ್ರೀಮಂತರ ಆಗ್ಬೋದು. ಏನೇನು ತೊಂದರೆ, ಸಮ್ಮರಿ, ಯೂಸ್ ಲಿವರೇಜ್, ಫ್ರಾಂಚೈಸಿಂಗ್ ಏನ್ ಪ್ರಾಬ್ಲಮ್ ಇದೆ ಅದನ್ನ ಕರೆಕ್ಟ್ ಮಾಡಿದ್ದಾರೆ. ಕಾಂಪೌಂಡ್ ಅಲ್ಲಿ ಏನು ಕಂಪೌಂಡಿಂಗ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಅಲ್ಲೂ ಪ್ರಾಬ್ಲಮ್ ಇದೆ, ನಿಮ್ಗೆ ಅದು ಸೆಟಪ್ ಮಾಡಬೇಕು, ಎಷ್ಟು ಇನ್ವೆಸ್ಟಿಂಗ್ ಕಾಸ್ಟ್ ಇದೆ, ಬಿಗಿನಿಂಗ್ ಕಾಸ್ಟ್ ಇದೆ, ಆಫೀಸು ರೆಂಟ್ ಕೊಡಬೇಕು, ನೀವು ಕೆಲಸಗಾರ ಬೇಕು ನಿಮ್ಗೆ, ಅದೆಲ್ಲ ಬೇಕು ಅದರಲ್ಲಿ. ಬಟ್ ಇದಕ್ಕೆ ನಿಮ್ಗೆ ಯಾವುದೇ ಹೆಡೇಕ್ ಇಲ್ಲ ನೋಡಿ, ಜಸ್ಟ್ ಯು ಕ್ಯಾನ್ ಎಂಜಾಯ್. ನೀವು ಮಲಗಿದಾದ್ರೂ ನಿಮ್ಗೆ ದುಡ್ಡು ಬರ್ತಾ ಇರ್ತದೆ. ದಟ್ ಈಸ್ ನಿಮ್ಗೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ DXN, ವಾಟ್ ಈಸ್ DXN ಮಾರ್ಕೆಟಿಂಗ್, ಅದು ಅರ್ಥ ಆಯ್ತಂದ್ರೆ ನೀವು ಎಲ್ಲಿಂದ ಎಲ್ಲಿಗೂ ಹೋಗುವ ಚಾನ್ಸ್ ಇದೆ. ಸರಿಯಾಗಿ ಥಿಂಕ್ ಮಾಡಿ, ಸರಿಯಾಗಿ ನೀವು ಯೋಚನೆ ಮಾಡಿ, ಕಾಪಿ ಕ್ಯಾಟ್ ಮಾಡಿ. ನಾವು ಏನ್ ಮಾಡ್ತೀವಿ ಹೇಳ್ತೀವಿ ಅದನ್ನ 100ಕ್ಕೆ 100 ಮಾಡಿ. ಆಚೆ ಈಚೆ ನೋಡ್ಬೇಡಿ ನೀವು. 1ನೇ ತಾರೀಕು 3,000 ಹೇಳ್ತಾರೆ, 1ನೇ ತಾರೀಕು 3,000 ಮಾಡಿಬಿಡಿ ನೀವು. ನೋಡಿ, ನಿಮ್ಗೆ ಜನರಿಗೆ ಕೂರಿಸ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಗಂಡ ಹೆಂಡತಿಗೆ ಕೂರಿಸ್ಬಿಟ್ಟು ಫ್ರೀಡಮ್ ಬಗ್ಗೆ ಹೇಳಿ, ಅವ್ರು ರೆಡಿ ಆಗ್ತಾರೋ. ಜಸ್ಟ್ ಚೇಂಜ್ ದ ಬ್ರ್ಯಾಂಡ್, ಚೇಂಜ್ ದ ಲೈಫ್ ಸ್ಟೈಲ್ ಹೆಣ್ಣಿ, ಅದನ್ನ ಹೇಳಿ. ಇಫ್ ಯು ವಾಂಟ್ ಟು ಕ್ರಿಯೇಟ್ ವೆಲ್ತ್, ನೀವು DXN ಇಸ್ ದ ಬೆಸ್ಟ್ ವೇ. ಲೀಗಲ್ ವೇ, ಎಥಿಕಲ್ ವೇ, ಮಾರಲ್ ವೇ. ಲಕ್ಷಾಂತರ ಜನ ಇವತ್ತು ನೋಡಿ, ಈವನ್ ಜೆಟ್ ಅಲ್ಲಿ ಹೋಗ್ತಾ ಇದ್ದಾರೆ, ಕಂಪನಿ ಜೆಟ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಎಷ್ಟು ಲೆವೆಲ್ ಅಲ್ಲಿ ಹೋಗಿರ್ಬೋದು. ಏನ್ ಮಾಡಿದ್ದಾರೆ? ಕಾಪಿ ಮಾಡಿದ್ದಾರೆ. 3,000 PV ಕಾಪಿ, ಮೀಟಿಂಗ್ ಅಟೆಂಡ್ ಮಾಡೋದು ಕಾಪಿ, ಏನು ಅಪ್ಲೈನ್ ಹೇಳ್ತಾರೆ ಅದನ್ನ ಕಾಪಿ ಮಾಡಿದ್ದಾರೆ, ಡ್ರೆಸ್ ಅಲ್ಲಿ ಕಾಪಿ ಮಾಡಿದ್ದಾರೆ, ಆಟಿಟ್ಯೂಡ್ ಕಾಪಿ ಮಾಡಿದ್ದಾರೆ, ಮೀಟಿಂಗ್ ಅಟೆಂಡ್ ಮಾಡೋದು ಕಾಪಿ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ಆಫ್ ದ ಅಪ್ಲೈನ್ ಏನ್ ಬರ್ತದೆ ಪ್ರಿನ್ಸಿಪಲ್, ಟು ಪೇ ಟು ಬಿಕಮ್ ರಿಚ್, ಕ್ರಿಯೇಟ್ ವೆಲ್ತ್, ಕಾಪಿ ಕ್ಯಾಟಿಂಗ್ ಮಾರ್ಕೆಟಿಂಗ್ 101. ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಬುಕ್ ಅನ್ನ ತಗೊಳ್ಳಿ, ಅದರಲ್ಲಿ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಇದನ್ನ ನೀವು ಕರೆಕ್ಟ್ ಆಗಿ, ಹಿಂದಿಯಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ, ಇನ್ನು ಕನ್ನಡದಲ್ಲಿ ಕ್ರಿಯೇಟ್ ಆಗಿ ಬರಲಿಲ್ಲ ಅದು. ಸೊ ಲೆಟ್ ಅಸ್ ಸಿ, ಹೋಪ್ ಫಾರ್ ದ ಬೆಸ್ಟ್ ಬರ್ಬೋದು. ಸೊ ಅದರಿಂದ ಒನ್ ಆಫ್ ದ ಬೆಸ್ಟ್ ಬುಕ್, ಇದರಲ್ಲಿ ಕ್ಲಿಯರ್ ಕಟ್ ಮೆಸೇಜ್ ಇದೆ, ಹೌ ಯು ಕ್ಯಾನ್ ಕಾಪಿ ಕ್ಯಾಟ್ ಅದರ್ಸ್. ಸೊ ಆ ರೀತಿ. ಸೊ ಈಗ ನೀವೇನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು, ಜಸ್ಟ್ ನೀವು 3,000 PV 1ನೇ ತಾರೀಕು ಮಾಡಿ. ಇದನ್ನ ನಾನು ಸಿಸ್ಟಮ್ ಅನ್ನ ಫಾಲೋ ಮಾಡಿದೆ ಅಂತೇಳಿ ಬೇರೆ ಏನು ಹೇಳಿಕ್ ಹೋಗ್ಬೇಡಿ. ನನ್ನ ಹೆಸರು ಹೇಳ್ಬೇಡಿ ನೀವು. ಲೀಡರ್ಶಿಪ್ ಫೌಂಡೇಶನ್ ಅಲ್ಲಿ ಸಿಸ್ಟಮ್ ಕೊಟ್ಟಿದೆ, ಅದನ್ನ ನಾನು ಫಾಲೋ ಮಾಡಿದೆ. ನಾನು ಇದನ್ನ ಈಗ ಶ್ರೀಮಂತರಾಗುವ ದಾರಿ ಹುಡುಕ್ಬಿಟ್ಟಿದ್ದೇನೆ, ಸಿಕ್ಬಿಟ್ಟಿದೆ. ಸೊ 3,000 PV ಮಾಡ್ತಾ ಇದ್ದೇನೆ. ನನಗೆ ರಿಟೈಲ್ ಮಾಡಿದ್ರೆ 2,500. ಸೊ ನಿಮ್ಗೆ 2 ರೀತಿಯಲ್ಲಿ ಇದರಲ್ಲಿ ಹೇಳ್ಬೋದು. ಒಂದು ಪವರ್ ಆಫ್ ಕನ್ಸಂಪ್ಷನ್, ನಾನು ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಜನರಿಗೆ ರೆಕಮೆಂಡ್ ಮಾಡ್ತದೆ, ದಟ್ ಇಸ್ ದ ಫಸ್ಟ್. ಸೊ ನಿಮ್ಗೆ 3,000 PV ನಿಮ್ಗೆ ಯೂಸ್ ಮಾಡೋ ಕೆಪಾಸಿಟಿ ಇಲ್ಲ, ಯು ಕ್ಯಾನ್ ರೆಕಮೆಂಡ್. ಸೊ ನೀವು ಯೂಸ್ ಮಾಡಿ, ಮತ್ತೆ ಉಳಿದದನ್ನ ರೆಕಮೆಂಡ್ ಮಾಡಿ. ಬಟ್ 1ನೇ ತಾರೀಕು 3,000 PV ಅನ್ನ ಮಾಡೋದನ್ನ ಕಲಿಬೇಕು. ಜನರಿಗೆ ಇದನ್ನೇ ಹೇಳಿಕೊಡ್ಬೇಕು. ನೀವು ಹೇಳ್ಬೇಕು ಅವರಿಗೆ, ಮೇಲ್ಗಡೆ ತೋರಿಸಿ 10 ಲಕ್ಷ ಬರ್ತದೆ, 10 ಲಕ್ಷ 0 ಎಷ್ಟು ಅಂತ ಬರೆದು ತೋರಿಸಿ. ಇದನ್ನ ನೀವು ಸುಮ್ಮನೆ ಕಾಪಿ ಮಾಡ್ಲಿಕ್ಕೆ ಹೋಗಿ, ಇದನ್ನ ನೀವು ಬರೆದು ತೋರಿಸ್ಬೇಕು ನೀವು. ಅದಕ್ಕೆ ನೀವು ಇದಕ್ಕೆ ಮೀಟಿಂಗ್ ನಾನು ಹೇಳಿದ್ದಲ್ಲ, ಮಂಗಳವಾರ ಅಂತ ಹೇಳಿದೆ. ನನಗೆ ಈ ಮಂಗಳವಾರನೂ ಆಗ್ತಾ ಇಲ್ಲ, ಇವತ್ತು ನಾನು ಬೆಂಗಳೂರು ಹೊರಟ್ಬಿಟ್ಟಿದ್ದೀನಿ. ಸೊ 1 ವಾರ ನಾನು ಬೆಂಗಳೂರಲ್ಲಿ. ಸೊ 3 days ನಮ್ದು ರೀಜನಲ್ ಇದು ಸೌತ್ ಇಂಡಿಯಾ ಕಾನ್ಫರೆನ್ಸ್ ಇದೆ. ಅದರ ನಂತರ ಕ್ರೌನ್ ಡೈಮಂಡ್ ಅಂಡ್ ಅಬೋವ್ ಮೀಟಿಂಗ್ ಇದೆ, ಅದು 3 ದಿವಸ. ಸೊ ಅದರಿಂದ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಸೊ ನನಗೆ ಈ ಮಂಗಳವಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಾನು ಹೇಳೋದು ನಿಮಗೆ ವೆರಿ ಸಿಂಪಲ್, ಇದನ್ನ ನೀವು ಫಾಲೋ ಮಾಡಿ. ಇದನ್ನ ಜನ ಬರ್ಕೊಳ್ಳಿ, ಇದನ್ನ ಬರೆದು ತೋರಿಸಿ, ಜನರಿಗೆ ಬರೆದು ಇದನ್ನ ತೋರಿಸ್ಬೇಕು ನೋಡಿ. ಆವಾಗ ಜನ ನಿಮ್ಮನ್ನು ನಂಬ್ತಾರೆ. 2ನೇ ಸ್ಟೆಪ್ ಅಲ್ಲಿ ನೀವೇನ್ ಮಾಡಬೇಕು, ಸೆಕೆಂಡ್ ಸ್ಟೆಪ್, ನಿಮ್ಗೆ 15% ಬರ್ತದೆ, ರಿಟೇಲ್ ಪ್ರಾಫಿಟ್ 25% ಇದೆ. ನೀವು 1 by 1 6 ಫ್ಯಾಮಿಲಿ, ನಿಮ್ಗೆ 6 ಪಾರ್ಟ್ನರ್ಸ್ ಬೇಕು ಈ ಬಿಸ್ನೆಸ್ಗೆ. 6 ಪಾರ್ಟ್ನರ್ಸ್ ಅನ್ನ ಕೂರಿಸು. ನಿಮ್ಗೆ ಸಂಬಂಧವರು ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ನೇಬರ್ಸ್ ಇರ್ಬೋದು, ಅಥವಾ ನಿಮ್ಮ ಸ್ಟಾಫ್ ಇರ್ಬೋದು, ಎನಿಬಡಿ. ಅಥವಾ ಹೊಸಬರು ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದಾನೆ, ಅವನಿಗೆ ಹೋಗಿ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಬೇಕು ನಿಮ್ಗೆ. ಸೊ ಈ ತರ ಮಾಡಿದ್ರೆ, ಈ ತರ ಬರಿಬೇಕು ಮಾತ್ರ, ನೀವು ಬರೆದು ತೋರಿಸ್ಬೇಕು ನೋಡಿ. ನೀವು ಬರೆದು ಇಟ್ಕೊಳ್ಳಿ, ಅಥವಾ ಒಂದು 6 ಪೇಜ್ ಇಟ್ಕೊಳ್ಳಿ, ತೋರಿಸಿ ಅವರಿಗೆ. ಪಿಕ್ಚರ್ ನಾನು ಹೇಳಿದಲ್ಲ, ಮೊಬೈಲ್ ತೋರಿಸಿದಾಗ ಮಗು ಹೇಗೆ ಮೊಬೈಲಿಗೆ ಅಟ್ರಾಕ್ಟ್ ಆಗ್ತದೆ. ಜನ ಯಾಕೆ ತೋರಿಸ್ತಾರೆ, ತಿರುಪತಿಗೆ ಯಾಕೆ ಹೋಗ್ತಾರೆ, ಸೊ ಜನ ಯಾಕೆ ಹಜ್ಜಿಗೆ ಹೋಗ್ತಾರೆ, ನೋಡ್ತಾರೆ ಅಲ್ಲಿ, ಓ ದಿಸ್ ಇಸ್ ದ ಥಿಂಗ್. ನಾವು ಬರೆದು ತೋರಿಸ್ಬೇಕು, ಅವರ ಮೈಂಡ್ ಒಳಗಡೆ ಹೋಗ್ಬೇಕು. ಈಗ ನೋಡಿ, ಈಗ 6 ಫ್ರಂಟ್ ಲೈನ್ ಹಾಕಿದ್ರಿ, ನಿಮ್ಗೆ 21,000 PV ಆಗ್ಬಿಡ್ತದೆ. 6 ಜನ 1ನೇ ತಾರೀಕು ನೋಡಿ, 6 ಜನ ಮಾಡಿದ್ರೆ ನಮ್ದು 1ನೇ ತಾರೀಕು ಎಷ್ಟು PV ಆಗ್ತದೆ ಗೊತ್ತಿಲ್ಲ ನಿಮ್ಗೆ. ತುಂಬಾ ಜನರಿಗೆ ಗೊತ್ತಿಲ್ಲ. ನಾವು ಈ ಪ್ರಿನ್ಸಿಪಲ್ ಯಾಕೆ ಮಾಡ್ತೀವಿ ಅಂದ್ರೆ, ನಾವು ಪ್ರಾಕ್ಟಿಕಲ್ ಅಲ್ಲಿ ಇದ್ದೀವಿ. ಸೊ 3,000 + 18,000 21,000, ನಿಮ್ಮ ಬೋನಸ್ 1,530 ಅಂತ ತಿಳಿಸಿ ಅವರಿಗೆ.
ನಿಮ್ಗೆ ಬೋನಸ್ ಬಂತು. ಈಗ ನೋಡೋಣ, ಫಸ್ಟ್ ತಿಂಗಳಾಯ್ತು, 2 ತಿಂಗಳಾಯ್ತು, ನಿಮ್ಗೆ 20,000 ಪ್ರಾಡಕ್ಟ್ ಇದೆ, ಮೂವ್ಮೆಂಟ್ ಮಾಡ್ತಾ ಇದ್ದೀರಿ. ಸೊ 3ನೇ ತಿಂಗಳಲ್ಲಿ ನೋಡಿ ಏನಾಗ್ತದಂತ. ಸೊ ಒಂದೇನೋ ಸ್ಕಿಪ್ ಆಗಿದೆ ಕಾಣ್ತದೆ. ಒಂದು 3ನೇ ತಿಂಗಳಲ್ಲಿ ನಿಮ್ಗೆ ಇನ್ಕಮ್ 13,500 ಬರ್ತದೆ. 3ನೇ ತಿಂಗಳಲ್ಲಿ ಇನ್ಕಮ್ 13,000. 3rd ಸ್ಟೆಪ್ ಅಲ್ಲಿ ನಿಮ್ಮ ಪಿ ವಿ ಎಕ್ದಮ್ ಇನ್ಕ್ರೀಸ್ ಆಗಿ ಹೋಗ್ತದೆ. ನಿಮ್ಗೆ 7,077 ಆಗ್ಬಿಡ್ತದೆ. ಸೊ ನಿಮ್ಮ ಇನ್ಕಮ್ ನಿಮ್ಗೆ 13,000 ಇನ್ಕಮ್ ನಿಮ್ಗೆ ಬರ್ತದೆ. ಯು ವಿಲ್ ಬಿಕಮ್ ಎ ಸ್ಟಾರ್ ಏಜೆಂಟ್. ನೀವು ಸ್ಟಾರ್ ಏಜೆಂಟ್ ಆಗ್ತೀರಿ, ಡೈರೆಕ್ಟ್ ನಿಮ್ಗೆ ಇನ್ಕಮ್ ಬರ್ತದೆ. ಸೊ ಆವಾಗ ನಿಮ್ಗೆ ಏನು ಪರ್ಚೇಸ್ ಮಾಡ್ಲಿಕ್ಕೆ ಆಗತ್ತೆ ಇಲ್ಲ, ಅಲ್ಲಿ ಬಂದ್ಬಿಡ್ತದೆ ಬೋನಸ್, ಅದರಲ್ಲೇ ನೀವು ಮಾಡ್ಬೋದು. 3ನೇ ಸ್ಟೆಪ್ ಇದು. 4ನೇ ಸ್ಟೆಪ್ ಅಲ್ಲಿ ನಿಮ್ಗೆ 37%. ನಿಮ್ಗೆ 13,000 ಬಂತು, ಈ 6 ಜನರಿಗೆ 13,000 ಬಂದ್ಬಿಡ್ತದೆ. ಇದನ್ನ ನೀವು ತೋರಿಸ್ಬೇಕು. ನೀವು ಮಾಡಿದೆಷ್ಟು? 3,000 ಪಿ ವಿ. ನಿಮ್ಮ 6 ಜನ ಎಷ್ಟು ಮಾಡಿದ್ರು? 18,000 ಮೀ. ಅವರು ಕೂಡ ಅದನ್ನೇ ಡೂಪ್ಲಿಕೇಟ್ ಮಾಡಿದ್ರೆ 6 ಜನ 36, 1,08,000 ಪಿ ವಿ. ಅವರು ಕೂಡ ಸೇಮ್ ಮಾಡಿದ್ರೆ ಟೋಟಲ್ ಪಿ ವಿ 7,77,000. ನೀವು ಸ್ಟಾರ್ ಡೈಮಂಡ್ ಆದ್ರಿ. ನಿಮ್ಮ ಇನ್ಕಮ್ ಎಷ್ಟು? 1,29,000 ತೋರಿಸಿ. ಮನಿ ಮೇಕ್ ಮೆನಿ ಥಿಂಗ್ಸ್. ಜನರಿಗೆ ನೀವು ಹಣವನ್ನು ತೋರಿಸ್ಲೇಬೇಕು, ಅದರ್ವೈಸ್ ಅವ್ರು ಬರೀ ಸೇಲ್ಸ್ ಅಲ್ಲೇ ಇರ್ತಾರೆ. ನಾವು ಇದನ್ನ ತೋರಿಸ್ತಾ ಇಲ್ಲ ಜನರಿಗೆ. ಅದಕ್ಕೆ ನಮ್ಮ ಜನ ಬಿಸ್ನೆಸ್ ಮಾಡೋರು ನಮ್ಮ ಟೀಮಿಗೆ ಬರೋದು ತುಂಬಾ ಕಮ್ಮಿ ಇದ್ದಾರೆ. ನೀವು ಇದನ್ನ ನಾವು ಯಾವಾಗ ನೆಗ್ಲೆಕ್ಟ್ ಮಾಡಿದಿರೋ, ಲಕ್ಷ್ಮಿ ನಿಮ್ಗೆ ನೆಗ್ಲೆಕ್ಟ್ ಮಾಡಿದಾಳೆ. ಲಕ್ಷ್ಮಿಯನ್ನ ನೀವು ಎಕ್ಸಿಬಿಟ್ ಮಾಡ್ಬೇಕು, ತೋರಿಸ್ಬೇಕು. ನೀವು ಈ ಫಿಗರ್ ಅನ್ನ ತೋರಿಸಿ, ಇದನ್ನ ಸ್ಕ್ರೀನ್ ಶಾಟ್ ತೋರಿಸಿ. ನೆಕ್ಸ್ಟ್ ಸ್ಟೆಪ್, ಈ ಸ್ಟೆಪ್ ವರೆಗೆ ಹೋಗಿ ನೀವು. ಕೆಲವರಿಗೆ ಸಾಕಾಗ್ತದೆ, ಇದೇ 4ನೇ ಸ್ಟೆಪ್ಪೇ ಸಾಕು. ಇನ್ನೂ ಕೆಲವರಿಗೆ ಜಾಸ್ತಿ ಮಾಡಬೇಕು, ಪ್ರತಿ ವರ್ಷ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಈ 6 ಜನ ಈಗ ಸ್ಟಾರ್ ಆಗಿದಾರಲ್ಲ, ಅವರಿಗೆ ಡೈಮಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವರಿಗೆ ಸಪೋರ್ಟ್ ಮಾಡಿ, ಅವರಿಗೂ ಕೂಡ ಡೈಮಂಡ್ ಮಾಡ್ತಾರೆ. ಅವ್ರು 6 ಜನ ಡೈಮಂಡ್ ಆಗ್ತಾರೆ, ನೀವು ಟ್ರಿಪಲ್ ಡೈಮಂಡ್ ಆಗ್ತೀರಿ. ನಿಮ್ಮ ಇನ್ಕಮ್ 10 ಲಕ್ಷ ತೋರಿಸಿ. 3, 2, 5, 6, 0 ಬಟ್ 1 ಇಷ್ಟು ನೀವು ತೋರಿಸ್ಬೇಕಾಗುತ್ತೆ. 10 ಲಕ್ಷ ನಿಮ್ಗೆ ಬರ್ತದೆ ಪ್ರತಿ ತಿಂಗಳು. ಇವಾಗ ನಿಮ್ಗೆ ಎಷ್ಟು ಜನ ನಿಮ್ಗೆ ಬಿಹಾರ ಅವರೆಲ್ಲ 10 ಲಕ್ಷ ಮೇಲೆ ತಗೊಳ್ಳೋರಿದ್ದಾರೆ. ಅವರೆಲ್ಲ ಇದನ್ನೇ ಮಾಡ್ತಾ ಇರೋದು ನೋಡಿ, ಇದನ್ನೇ ಬೇರೆ ಏನು ಅವ್ರು ಮಾಡೋದಿಲ್ಲ. ಅದನ್ನ ಮಾಡಿ ಕಾಪಿ ಮಾಡಿದ್ದಾರೆ. ಧರ್ಮಶೀಲ ಮೇಡಮ್ ಹೇಳ್ಕೊಟ್ಬಿಟ್ಟಿದ್ದಾರೆ, ಅದನ್ನ ಅವರು 100ಕ್ಕೆ 100 ಕಾಪಿ ಮಾಡ್ತಾರೆ. ಫಸ್ಟ್ ಅವ್ರು ತೋರಿಸಿದೆ 3,000 ರೂಪಾಯಿ, 3,000 ಪಿ ವಿ ಮಾಡಿ ತೋರ್ಸಾಗಿದೆ ಮೇಡಮ್. ಅವರ ಗ್ರೂಪ್ ಅಂದ್ರೆ ಅವರೊಂದು ಗ್ರೂಪ್ ಮಾಡಿದ್ದಾರೆ. ಯಾರೆಲ್ಲ ಡೈಮಂಡ್ ಇದೆ ಅವ್ರ ಗ್ರೂಪಿಗೆ ಅವರು ಫೋಟೋ ತೆಗೆದು ಕಳಿಸ್ಬಿಡ್ಬೇಕಾದ್ರು 1ನೇ ತಾರೀಕು. ಮತ್ತೆ ಅಡ್ವಾನ್ಸ್ ಪಿ ವಿ ಇರ್ತದೆ ಅವ್ರ ಹತ್ರ. ಅದು ನಮ್ಮ ಹತ್ರ ಒಬ್ಬರು ಸುನೀಲ್ ಅಂತ ಇಲ್ಲಿ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲಿ ಯಾರು ಅಡ್ವಾನ್ಸ್ ಪಿ ವಿ ಮಾಡೋದಿಲ್ಲ. ನಾನೇನು ಅಡ್ವಾನ್ಸ್ ಪಿ ವಿ ಅಂದ್ರೆ 1ನೇ ತಾರೀಕು ಪಿ ವಿ ಹಾಕ್ಲಿಕ್ಕೆ ಅಡ್ವಾನ್ಸ್ ಪಿ ವಿ ಮಾಡಿ ಇಟ್ಟಿರ್ತಾರಂತವ್ರು. ಆ ರೀತಿ ಸಿಸ್ಟಮ್ ಅಲ್ಲಿ ಇದ್ದಾರೆ. ಸೊ ಅದನ್ನ ನೀವು ಫಾಲೋ ಮಾಡಿದ್ರೆ ಪ್ರತಿಯೊಬ್ಬರು ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಸೊ ವೆನ್ ಸಮ್ ಒನ್ ಶೋಸ್ ಯು ಹೂ ದೇ ಆರ್, ಬಿಲೀವ್ ದೆಮ್ ದ ಫಸ್ಟ್ ಟೈಮ್. ನೀವು ಯಾರನ್ನ ತೋರಿಸ್ತೀರಿ, ಏನ್ ತೋರಿಸ್ತೀರಿ, ಜನ ಅದನ್ನ ಬಿಲೀವ್ ಮಾಡ್ತಾರಂತೆ. ನೋಡಿ, ನಾವು ಇದುವರೆಗೂ ತೋರಿಸ್ಲಿಲ್ಲ, ಅವ್ರು ಬಿಲೀವ್ ಮಾಡಲಿಲ್ಲ. DXN ಎಷ್ಟು ಹಣ ಬರ್ತಂತ ತೋರಿಸ್ಲಿಲ್ಲ, ಅವ್ರು ಬಿಲೀವ್ ಮಾಡೋದಿಲ್ಲ. ಸೊ ಇವರು ಮಾಯಾ ಎಂಜಿಲಿಯೋ ಅಂತ ಒಬ್ಬರು ದಾರ್ಶನಿಕರು. ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ವೆನ್ ಸಮ್ ಒನ್ ಶೋಸ್ ಯು ಹೂ ದೇ ಆರ್, ಬಿಲೀವ್ ದೆಮ್ ದ ಫಸ್ಟ್ ಟೈಮ್. ಅದನ್ನು ಅವ್ರು ಬಿಲೀವ್ ಮಾಡ್ತಾರೆ. ನೀವು 10 ಲಕ್ಷ ತೋರಿಸಿದ್ರೆ ಎಲ್ಲರೂ ಮಾಡದೇ ಇರ್ಬೋದು, ಬಟ್ ಬಿಲೀವ್ ಮಾಡೋರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್, ಸೊ ಸೀಯಿಂಗ್ ಈಸ್ ಬಿಲೀವಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್. ಇದು ಮನಸ್ಸಿನ ಒಂದು ಶಾಸ್ತ್ರ. ಇದು ಮನಃಶಾಸ್ತ್ರ ಹೇಳ್ತದೆ, ನೀವು ಏನನ್ನ ನೋಡ್ತೀರಿ ಅದನ್ನ ಬಿಲೀವ್ ಮಾಡ್ತೀರಿ. ನೀವೇನು ನೋಡ್ಲಿಲ್ಲ ಅದು ಬಿಲೀವ್ ಮಾಡೋದಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ ಅದು ಬರ್ತದೆ, ಇಷ್ಟು ಬರ್ತದೆ, ಅದು ಬಿಲೀವ್ ಮಾಡೋದಿಲ್ಲ, ಇದು ಸುಳ್ಳು ಅಂತ ಹೇಳ್ತದೆ. ಸೊ ದಟ್ ಈಸ್ ದ ಥಿಂಗ್. ಸೊ ಅದನ್ನ ಸೀಯಿಂಗ್ ಈಸ್ ಬಿಲೀವಿಂಗ್. ಸೊ ನೀವು ಏನ್ ನೋಡ್ತೀರಿ, ನೀವೊಂದು ಜಾತ್ರೆ ನೋಡ್ತೀರಿ, ಅದು ಬಿಲೀವ್ ಮಾಡ್ತೀರಿ. ರಥೋತ್ಸವ ನೋಡ್ತೀರಿ, ಬಿಲೀವ್ ಮಾಡ್ತೀರಿ. ಅದು ದೊಡ್ಡ ರೋಡ್ ಮಾಸ್ಕ್ ಮಾಡ್ತಾ, ಅದ್ರಲ್ಲಿ ಬಿಲೀವ್ ಮಾಡ್ತೀರಿ. ಹಾಗೆ ಇದು, ದಟ್ ಈಸ್ ದ ಥಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್. ಸೊ ಈಗ ಶೋಯಿಂಗ್ ಈಸ್ ಬಿಲೀವಿಂಗ್. ನೀವು ಏನ್ ಶೋ ಮಾಡ್ತೀರಿ ಅದು ಬಿಲೀವ್ ಆಗ್ತದೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಇನ್ ಬಿಸ್ನೆಸ್ ಅಂಡ್ ಎವ್ರಿ ಡೇ ಲೈಫ್ ಸೇಲ್ಸ್, ಡೆಮೋನ್ಸ್ಟ್ರೇಷನ್, ಏನು ಡೆಮೋ ಮಾಡ್ತೀರಿ ಜನ ಅದನ್ನು ಬಿಲೀವ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಎ ಪ್ರಾಡಕ್ಟ್ ಫೀಚರ್ಸ್, ಕಂಪನೀಸ್ ಪ್ರೊವೈಡ್ ಲೈವ್ ಡೆಮಾನ್ಸ್ಟ್ರೇಷನ್ ಅಂತ. ನೋಡಿ, ನೀವು ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕಿಲ್ಲ, ಅಥವಾ ಫೀಚರ್ ಬಗ್ಗೆ ಹೇಳಲಿಕ್ಕಿಲ್ಲ, ಕಂಪನಿ ಬಗ್ಗೆ ಹೇಳಲಿಕ್ಕಿಲ್ಲ. ಜಸ್ಟ್ ನೀವು ಪ್ರಾಡಕ್ಟ್, ನಮ್ಮ ಡೈನಾಕ್ಲೀನ್, ನಮ್ಮ ಆರ್ತಿ ಮೇಡಮ್ ಅವರು ನೋಡಿ ಅವರ ಪ್ರಾಡಕ್ಟ್ ಅನ್ನು ಹೇಗೆ ಮೂವ್ಮೆಂಟ್ ಮಾಡ್ತಾರೆ, ಬಿಕಾಸ್ ಆಫ್ ದ ಡೆಮೋ. ಅದಕ್ಕೆ ಹೇಳೋದು, ನಿಮಗೆ ತೋರಿಸ್ಬೇಕು, ಜನ ನೋಡೋದು ಅದನ್ನು ಮಾತ್ರ. themselves, problem solving. When people are skeptical, showing them exactly how something, ನಾವು 3 ಗಂಟೆ ನೀವು ಏನು ಭಾಷಣ ಮಿಗ್ತಾರೆ ಅದು ವರ್ಕ್ ಆಗೋದಿಲ್ಲ ಹೇಳ್ತಾರೋ. ನೋ, ನೀವೇನು 10 ನಿಮಿಷ ಕಾಫಿ ಕುಡಿಸಿದ್ರೆ ಅದು ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಹೊಟ್ಟೆಗೆ ಹೋಯ್ತಲ್ಲ. ಬಿಲೀವಿಂಗ್. ಸೊ ವರ್ಕ್ ಡಿಸ್ಮ್ಯಾಂಟಲ್ ಡೌಟ್ ಫಾರ್ ಫಾಸ್ಟರ್ ದ್ಯಾನ್ ಆನ್ ಆರ್ಗ್ಯುಮೆಂಟ್.
ಸೈಕಾಲಜಿ ಆಫ್ ಪರ್ಸೆಪ್ಷನ್, ಬಿಲೀವಿಂಗ್ ಈಸ್ ಸೀಯಿಂಗ್. ಸೈಕಾಲಜಿ ಏನ್ ನೋಡ್ತೀರಿ ಅದನ್ನ ಮನಸ್ಸು ನಂಬರ್ತದೆ. ಸೊ ನೀವು ಬ್ಯಾಲೆನ್ಸ್ ಶೀಟ್ ತೋರಿಸ್ಬೇಕು, ನಿಮ್ಗೆ ಬೋನಸ್ ಶೀಟ್ ಬೇಕಾದ್ರೆ ನಿಮ್ಗೆ ಅದು 1,000ನೇ ಬೀಡಿ 1,000ನೇ ಇರ್ಲಿ, ನೀವು ತೋರಿಸ್ಬೇಕಂತಾರ. 500 ರೂಪಾಯಿ ಇದು ಬಂದಿದೆ ಅಂತ ಅವ್ರು ತೋರಿಸ್ಬೇಕು. ಅದನ್ನ ಅದು ಮನಸ್ಸು ಬಿಲೀವ್ ಮಾಡ್ತದೆ, ಅದು ವರ್ಕ್ ಆಗ್ತದೆ. ಕಾಗ್ನೇಟಿವ್ ಸೈಂಟಿಸ್ಟ್ ಪಾಯಿಂಟ್ ಔಟ್ ಆಫ್ ದ್ಯಾಟ್ ದ ಮೈಂಡ್ ಆಫನ್ ವರ್ಕ್ಸ್ ಇನ್ ಎ ರಿವರ್ಸ್. ಅವರ್ ಎಕ್ಸಿಸ್ಟಿಂಗ್ ಬಿಲೀಫ್ ಹೆವಿಲಿ ಇನ್ಫ್ಲುಯೆನ್ಸ್ ವಾಟ್ ವಿ ನೋಟಿಸ್ and we frequently see what we expect or what to see. Perceptually limitation because the brain interprets sensory data. Objective truth is sometimes missed or altered by personal bias. Historical order. ನಾನು ಏನು ಟೋಟಲಿ ಇದು ಹೇಳ್ತೀನಿ, ನೀವು ಏನು ನೋಡ್ತೀರಿ, ಏನು ನೀವು ಶೋಧ ಪ್ಲಾನ್ ಮಾಡ್ತೀರಿ, ಶೋಧ ಪ್ಲಾನ್ ಅಂತ STP ಅಂತಾನೆ ಅದಕ್ಕೆ ಹೇಳ್ತಾರೆ. ನೀವು ಇದನ್ನ ಬೋರ್ಡಲ್ಲಿ ಬರೆದು ತೋರಿಸಿ, ಇದನ್ನ ಪೇಪರಲ್ಲಿ ಬರೆದು ತೋರಿಸಿ, 5 ಸ್ಟೆಪ್ ತೋರಿಸಿ ನೋಡಿ, 1 ತಿಂಗಳಲ್ಲಿ ಏನಾಗ್ತದೆ ನೋಡಿ. ದಟ್ ಈಸ್ ದ ಥಿಂಗ್. ಸೊ ಅದನ್ನ ಇದು ಸೈಂಟಿಫಿಕಲಿ ಇದು ಪ್ರೂವ್ ಇದೆ. ಸೊ ಲಾ ಆಫ್ ಅಟ್ರಾಕ್ಷನ್ ಪ್ರೂವ್ ಇದೆ, ಕಾಪಿ ಕ್ಯಾಟಿಂಗ್ ಪ್ರೂವ್ ಇದೆ. ಸೊ ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್. ಯು ವಾಂಟ್ ಟು ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ನಿಮ್ಗೆ ಗೊತ್ತಾಗಲಿಲ್ಲ, ಈ ಕಾಪಿ ಕ್ಯಾಟ್ ಮಾರ್ಕೆಟ್ ಬುಕ್ ತಗೊಳ್ಳಿ, ಅದನ್ನ 4 ಸಲ 5 ಸಲ ಸ್ಟಾರ್ಟ್ ಮಾಡಿ ಓದಿ. ಸೊ ಯು ವಿಲ್ ಗೋಯಿಂಗ್ ಟು ಸಕ್ಸಸ್. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಡೌಟ್ ಇದ್ರೆ ಅಥವಾ ಏನು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನ ಕೇಳಬಹುದು. ಎನಿಥಿಂಗ್ ಕಂಟಿನ್ಯೂಯಸ್ ಆಗಿ, ಯಾಕಂದ್ರೆ ಫಿನಿಶ್ ಮಾಡ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಫಾಸ್ಟ್ ತಗೊಂಡಿದ್ದೀನಿ. ಯಾರಿಗೂ ಡೌಟ್ ಇಲ್ವಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಹಾ ಸರ್, ಫೈನಾನ್ಷಿಯಲ್ ನಾಲೆಜೇ ಇರಲ್ಲ ಸರ್. ಏನು ಸಮಸ್ಯೆ ಅಂತ ಹೇಳಿದ್ರೆ, ಇವತ್ ನೀವ್ ಹೇಳಿದ್ರ ಕಾಪಿ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ. ಎಲ್ಲರಿಗೂ ಓದೋದು, ಜಾಬ್ ಮಾಡೋದು, ಲಿಮಿಟೆಡ್ ಇನ್ಕಮ್ ತಗೊಳ್ಳೋದು. ಅದು ಲಿಮಿಟೆಡ್ ಇನ್ಕಮ್ ತಗೊಂಡು ಅವ್ರ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗ್ತದೆ ಇದ್ರಲ್ಲಿ ಇಷ್ಟೇನ ಆಗೋದು ಅಂತ. ಈಗ ನಾನ್ ನೋಡ್ತಾ ಇದ್ದೀನಿ ಸರ್, ನಾವು ಪ್ಲಾನ್ ಗಳನ್ನ ಈಗಿನ ಜನರೇಷನ್ಗೆ ಕೊಟ್ಟಾಗ ಎಲ್ರೂ ಕೂಡ ಫ್ರೀಡಮ್ ಬೇಕು ಅಂತ ಇದ್ದಾರೆ ಸರ್. ಫ್ರೀಡಮ್, ಮೊನ್ನೆ ಒಬ್ರು ಹೇಳಿದ್ರು, ವಿ ಆರ್ ಸ್ಲೇವ್ಸ್ ಮೇಡಮ್, ಸುಮ್ನೆ ದುಡಿತೀವಿ, ಫ್ರೀಡಮ್ ಇಲ್ಲ ನಮ್ಗೆ ಲೈಫ್ನ. ಕೇಳ್ತಾ ಇದೆಯಾ ಸರ್? ಕೇಳ್ತಾ ಕೇಳಿ, ಹೇಳಿ. ಅಂತ. ಸೊ ಹಾಗಾಗಿ ಎಂತ ವಂಡರ್ಫುಲ್ ಕಾನ್ಸೆಪ್ಟ್ ನಮ್ಮ ಕೈಯಲ್ಲಿದೆ. ಅದೇ ಕಾಪಿ ಮಾಡಿ ಅಂತ ಹೇಳಿದ್ರಿ ಸರ್. ಎಷ್ಟರ ಮಟ್ಟಿಗೆ ನಾವು ಕಾಪಿ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೀವಿ. ಈಗ ನೀವೇ ಇದ್ರಿ ಸರ್, ಮೊನ್ನೆ ಹೇಳಿದ್ರಿ 4 ಗಂಟೆಗೆ ಎದ್ದು ಸ್ಲೈಡ್ಸ್ ನ ರೆಡಿ ಮಾಡಿದೀನಿ ಅಂತ. ಸೊ ಹಾಗಾಗಿ 100% ಕಾಪಿ ಮಾಡ್ಬೇಕಾಗ್ತದೆ ಸರ್ ಸಕ್ಸಸ್ ಬೇಕು ಅಂತ ಹೇಳಿದ್ರೆ. ಸೊ ಸಕ್ಸಸ್ಸಿನ ಹಸಿವು ಯಾರಿಗೆಲ್ಲ ಇದೆ ಅವ್ರು 100% ಮಾಡ್ತಾರೆ ಸರ್. ಆಮೇಲೆ ತುಂಬಾ ವಿಷಯಗಳಿವೆ, ಅವನ್ನೆಲ್ಲ ಫಾಲೋ ಮಾಡ್ಬೇಕಾಗ್ತದೆ. ನಮ್ಮ ನಾಲೆಜ್ ಅಪ್ಡೇಷನ್, ಟೆಕ್ನಾಲಜಿ ಅಪ್ಡೇಷನ್ ಎಲ್ಲವನ್ನೂ ಮಾಡ್ತಾ ನಾವು ಇದನ್ನ ತಿಳಿತಾ ಹೋಗ್ಬೇಕಾಗ್ತದೆ ಸರ್. ಕಾಪಿ ಎಲ್ಲದನ್ನೂ ಮಾಡ್ತಾನೆ ಮನುಷ್ಯ. ಯಾರೋ ನೋಡಿ ಸರ್ ಹೇಳ್ತಾರೆ, ಈ ದೇವ್ರಿಗೆ ಒಂದ್ 5 ವಾರ ಹೋಗು, ಇಲ್ಲಿ ಇದೆಲ್ಲ ಆಗ್ಬಿಡುತ್ತೆ ಅಂತ. ಬ್ಲೈಂಡ್ಲಿ ಹೋಗ್ತಾರೆ ಸರ್. ಈ ಜ್ಯೋತಿಷಿ ಹತ್ರ ಹೋಗು, ಎಲ್ಲಾ ಸರಿ ಆಗ್ಬಿಡುತ್ತೆ. ಏನು ಆಗಲ್ಲ ಸರ್. ಅದೆಲ್ಲ ನಮ್ಮ ಪ್ರಯತ್ನ, ನಮ್ಮ ಇದ್ರಲ್ಲಿ ನಮ್ಮ ಸಕ್ಸಸ್ ಇರ್ತದೆ. ಬಟ್ ಎಲ್ಲೋ ಮನುಷ್ಯನ ವೀಕ್ನೆಸ್ ಆ ತರ ಎಲ್ಲ ಲೀಡ್ ಮಾಡ್ತದೆ, ಅಲ್ಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರೋ ಡ್ರೆಸ್ ಹಾಕಿದ್ರು ಸರ್, ಅದು ಚೆನ್ನಾಗ್ ಅವ್ರಿಗೇನೋ ಚೆನ್ನಾಗ್ ಅನ್ಸ್ತಾ ಇರುತ್ತೆ, ಬಟ್ ಅದನ್ನೇ ಕಾಪಿ ಮಾಡ್ಬಿಡ್ತಾರೆ. ನಾನು ಮಾಡ್ತೀನಿ ಅಂತ. ಎಸ್ಪೆಷಲಿ ಲೇಡೀಸ್ ಎಲ್ಲ ಹೇಳ್ತೀನಿ ನಾನು. ಸೊ ಹಾಗಾಗಿ ನನ್ನ ಸಕ್ಸಸ್ಸಿಗಾಗಿ ನಾನ್ ಯಾಕೆ ಕಾಪಿ ಮಾಡಬಾರ್ದು ಸರ್? ಏನ್ ಹೇಳ್ತಾ ಇದಾರೆ, ಸಕ್ಸಸ್ ನಿಮ್ಗೆ ಇಷ್ಟೆಲ್ಲ ಲಕ್ಷಗಟ್ಲೆ 10 ಲ್ಯಾಕ್ ಅಂದ್ರಿ ಸರ್. ಯಾವ ಬಿಸ್ನೆಸ್ ಅಲ್ಲಿ ತೆಗಿಯಕ್ ಸಾಧ್ಯ ಇದೆ 10 ಲ್ಯಾಕ್ಸ್ ಇವತ್ತು? ಅದ್ರ ಬಗ್ಗೆ ಸ್ವಲ್ಪ ಆದ್ರೂ 10 ಲ್ಯಾಕ್ಸ್ ಅಲ್ಲ ಸರ್, ಅರ್ಧ ಬರ್ಲಿ, 5 ಲಕ್ಷ ಬರ್ಲಿ ಅಲ್ವಾ? ನಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗೋಗ್ಬಿಡ್ತು. ನಮ್ದಷ್ಟೇ ಅಲ್ಲ, ನಮ್ ಥ್ರೂ ಬಂದವ್ರಿಗೂ ಎಲ್ಲ ನಾವು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ಡೆಪ್ತ್ ಅಲ್ಲಿ ನೀವ್ ಹೇಳ್ದಾಗೆ ಬರೀ ಪ್ರಾಡಕ್ಟ್ ಸೇಲ್ಸ್ ಇದನ್ನೇ ಮಾಡ್ತಾ ಕೂತ್ರೆ ಆಗಿಲ್ಲ ಸರ್. ಅದ್ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಇದ್ರೊಳಗೆ ಏನಿದೆ ಡೆಪ್ತ್ ನ ಹೇಳ್ಬೇಕು ಸರ್. ಹೇಳಿದಾಗ ಖಂಡಿತ ಈಗಿನ ಜನರೇಷನ್ ಎಲ್ಲ ಸಫರ್ ಆಗ್ತಾ ಇದೆ ಸರ್. ಅವರಿಗೆ ಗೊತ್ತಿದೆ. ಈಗ ನಮ್ಮಲ್ಲೇ ಒಬ್ರಿಗೆ ಇಂಜಿನಿಯರ್ ಹುಡುಗನ್ನ ಪೇರೆಂಟ್ಸ್ ತಡೆ ಹಿಡಿದಿದ್ದಾರೆ. ಅವನು ಎಲ್ಲಾ ಯೂಸ್ ಮಾಡ್ತಾ ಇದ್ದಾನೆ, ಅವ್ನ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಪೇರೆಂಟ್ಸ್ ಜಾಬ್ ಮಾಡು ಅಂತ ಇದಾರೆ. ಅವ್ನು ಇದನ್ನ ಕೆರಿಯರ್ ಆಗಿ ತಗೊಳ್ಬೇಕು ಅಂತ ಹೇಳಿ ಇದ್ ಮಾಡಿದ್ರೆ ಫೈಟ್ ಆಗ್ತಾ ಇದೆ ಮನೆಯಲ್ಲಿ. ಅಂದ್ರೆ ಪೇರೆಂಟ್ಸ್ ಗೊತ್ತಿಲ್ಲ, ಪೇರೆಂಟ್ಸ್ ಏನು ಮಗ ಇಂಜಿನಿಯರು ಜಾಬ್ ಮಾಡ್ಬೇಕು ಅಂದ್ರೆ ಅದು ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಇದು ಮುಂದಿನ ದಿನಗಳಲ್ಲಿ ಇದು ಈಗಿನ ಜನರೇಷನ್ ಎಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಒಂದು ಇದನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ ಸರ್ ನಾವು. ಆದ್ರೆ ನಾವು ಕೂಡ 100% ಇಲ್ಲಿ
ಡೆಡಿಕೇಶನ್, ಸ್ಯಾಕ್ರಿಫೈಸ್, ನಾಲೆಜ್, ಎವ್ರಿಥಿಂಗ್ ಇದೆ. ಅದನ್ನ ಖಂಡಿತ ಸಾಧ್ಯವಾದಷ್ಟು ನಾವು ಕೂಡ ನಿಮ್ಮನ್ನ ಕಾಪಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಸರ್. ನೀವು 5 ಸ್ಟೆಪ್ ಇದೆ, ಅದನ್ನ ಕಾಪಿ ಮಾಡಿ, ಸಿಸ್ಟಮ್ ಅನ್ನ ಕಾಪಿ ಮಾಡಿ. ನೀವು Okay, ಇದನ್ನ sir. ಆ ಸಿಸ್ಟಮ್ ಅನ್ನ ಕಾಪಿ ಮಾಡಿ, ಬಸ್ಟ್ ಅದನ್ನ ಬರ್ಕೊಳ್ಳಿ, ಅದನ್ನ ಬರೆದು ತೋರಿಸಿ ಬೋರ್ಡ್ ಅಲ್ಲಿ ಅಥವಾ ಪೇಪರ್ ಅಲ್ಲಿ ನೋಡಿ, ಇಷ್ಟು ಮಾಡಿದ್ರೆ ಇಷ್ಟು ಬರ್ತದೆ, ಇಷ್ಟು ಬರ್ತದೆ, ಇಷ್ಟು ಜಸ್ಟ್ ನೀವು ಫಿಗರ್ ಔಟ್. ಯಾಕಂದ್ರೆ ಮೈಂಡ್, ನಾನು ಹೇಳಿದಲ್ಲ, ಮೈಂಡ್ ಅದನ್ನ ಅಟ್ರಾಕ್ಟ್ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಅದನ್ನ ನಾವು ತೋರಿಸ್ಬೇಕಾಗ್ತದೆ. ಯಂಗ್ಸ್ಟರ್ಸ್, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಎಷ್ಟೋ ಜನ ಪ್ರಾಬ್ಲಮ್. ಹೇಳಿ ಸರ್. ಜಾಬ್ ಮೆಂಟಾಲಿಟಿ ತುಂಬಾ ಇದೆ ಎಲ್ಲಾರ್ಗು. ಮೇಡಮ್ ಹೇಳ್ದಂಗೆ BCom, BBA, MBA, ಒಟ್ನಲ್ಲಿ MBA 6 ತಿಂಗಳು ಮನೇಲೇ ಇರ್ತಾರೆ. ನನ್ ಮಗಳು MBA, ನನ್ ಮಗ MBA. ಅವ್ರಿಗೆ ಕಾನ್ಸೆಪ್ಟ್ ಇದ್ರ ಬಗ್ಗೆ ಹೇಳಿದ್ರೆ, ಈಗ ಒಬ್ರಿಗೆ ನೆನ್ನೆ ನಾನು ಹೋದವ್ರದಲ್ಲಿ ಒಬ್ಬನಿಗೆ ಹೇಳಿದೆ, ಅವ್ನ ಏಜೆನ್ಸಿಲಿ ಕೆಲಸ ಮಾಡ್ತಾನೆ, ಅವ್ನು ಒಳ್ಳೆ ಫಿಟ್ ಇದ್ದಾನೆ, 26 ವರ್ಷಕ್ಕೆ ಒಳ್ಳೆ ದಂಡಿಗ ಇದ್ದಂಗಿದ್ದಾನೆ. ಅವನು ಮೊಬೈಲ್ ನೋಡ್ತಲೇ ಇರ್ತಾನೆ ಸಂಜೆ ಬೆಳಗ್ಗೆ. ನಮ್ಮ ಮನ್ಲಿ ಬೇಡ ಅಂದ್ರು ಅಂತಾನೆ. ಅಂದ್ರೆ ಅವ್ನು ಎಲ್ಲದನ್ನು ಮನ್ಲಿ ಕೇಳ್ತಾನ ಸರ್. ನಮ್ಗೂ ಆಶ್ಚರ್ಯ ಆಯ್ತು. ಎಲ್ಲಾದಕ್ಕೂ ಕೇಳಿ, ಅಪ್ಪ ಅಮ್ಮನಿಗೆ ಕೇಳಿ, ಅಣ್ಣ ಅದಕ್ಕೆ ಕೇಳಿ, ಇಲ್ಲ ಅಂತ ಹೇಳಲ್ಲ. ಇರ್ಲಿ, ಎಲ್ಲಾ ದೊಡ್ಡವ್ರಿಗೆ ಬೆಲೆ ಕೊಟ್ಟು ಎಲ್ಲಾದನ್ನು ಕೇಳಿ ಮಾಡ್ತಾನ. ಹಂಗಾರೆ ಇಲ್ಲಿ ನಮ್ಗೆ ಅದು ಕೆಲವೊಂದ್ ಕಡೆ ಬೇಜಾರಾಗತ್ತೆ. ನೀವು ಮೀಟಿಂಗ್ ಅಲ್ಲಿ ಹೇಳ್ತೀರಾ, ಯಾರು ಬರ್ಲಿಲ್ಲ ಅಂದ್ರು ಬೇಜಾರಾಗ್ಬೇಡಿ, ಕಾಮಾಗಿ ಹೋಗಿ ಅಂತ. ಬಟ್ ಕೆಲವೊಂದು ವಿಚಾರದಲ್ಲಿ ನೀವು ಸ್ಟ್ರಿಕ್ಟ್ ಅಲ್ಲೇ ಹೋಗ್ಬೇಕು. ಈ ಬಿಸ್ನೆಸ್ ಅಲ್ಲಿ ಬರ್ತೀಯಾ, ನಿಂಗೆ ಲೈಫ್ ಚೇಂಜ್ ಬೇಕಾ, ಬಾ, ಇಲ್ಲ ಬಿಡು ಅಂತ ಆ ರೀತಿಲೇ ಹೋಗ್ಬೇಕು ಕೆಲವೊಂದು ವಿಚಾರದಲ್ಲಿ. ಹಂಗಾಗಿ ಓಕೆ, ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು. ಓಕೆ, ಇನ್ನಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು. ಅದರ್ವೈಸ್ ನಾನು ಹೇಳೋದು ನಿಮ್ಗೆ, ಓನ್ಲಿ ಶೋ ದ ಪ್ಲಾನ್. ಪ್ರಾಡಕ್ಟ್ ಬಗ್ಗೆ ಹೇಳಿ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಹೇಳಿ. ಯಂಗ್ಸ್ಟರ್ಸ್ ಆದಷ್ಟು, ಈಗ ಯಂಗ್ಸ್ಟರ್ಸ್ ಮೇಡಮ್ ಹೇಳಿದ್ದಾರೆ, ಅವರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಇದು ಅಗತ್ಯ ಬೇಕಾಗ್ತದೆ. ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇಂದ ಮುಂದೆ ಅವರು ದೊಡ್ಡದಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ರೀತಿಯಲ್ಲಿ ನೀವು ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್. ಆನಂದ್ ಮಸ್ಲಿ ಅವರೇ ಹೇಳಿ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅದೇ ಸರ್, ದುಡ್ಡು ಎಲ್ರಿಗೂ ಬೇಕು ಸರ್, ನನಗೂ ಬೇಕು. ಆದ್ರೆ ದುಡ್ಡು ಪಡೆಯುವುದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಸಂಕೋಚ ಪಡ್ತಾ ಇದ್ದೀವಿ ಅಥವಾ ಹಿಂಜರಿತಾ ಇದ್ದೀವಿ. ಏನೇನೋ ನಮಗ ಕಾಡ್ತಾ ಇದೆ ಸರ್. ಆದ್ರಿಂದ ಹೊರಗೆ ಬಂದು ಒಂದ್ ಸ್ವಲ್ಪ ಎಲ್ಲ ಮೈ ಚಳಿ ಬಿಟ್ಟು ಕೆಲಸ ಮಾಡ್ಬೇಕು ಸರ್. ನಾವು ಅದನ್ನ ಮಾಡ್ಬೇಕು ಅಂತ ಹೇಳಿ ನಾವಿನ್ನು ನದಿ ಒಳಗೆ ಇಳಿತಾನೆ ಇಲ್ಲ. ಅದು ನದಿ ಒಳಗೆ ನೀರು ಬಿಸಿ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ. ಅದು ಬಿಸಿ ಆಗಲ್ಲ, ನಾವ್ ಇಳಿಯಲ್ಲ, ಈ ತರ ಆಗಿದೆ. ಆದಷ್ಟು ಬೇಗ ಇಳಿತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ನಾವು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈಗ ಬೆಂಗಳೂರಿನವ್ರಿಗೆ ಇರ್ಬೇಕಾದ್ರೆ, ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಬೆಂಗಳೂರಿನಲ್ಲಿ ನಿಮ್ಗೆ ಮನೆಗೇನೆ ಇದ್ರೆ, ನೀವು ಏನ್ ಮಾಡ್ಬೋದು ಅಂದ್ರೆ, ಈಗ ಒಂದು ಆಫರ್ ಕೊಡುವ 10 ಸೀಟ್ ಖಾಲಿ ಇದೆ ಅಂತ ಹೇಳಿದ್ದಾರೆ. ನೀವು ಬರೇ 3,000 ರೂಪಾಯಿ ಕಟ್ಟಬೇಕಾಗ್ತದೆ. ನೀವು ನಾಳೆ ಸೋಮವಾರ ಅಲ್ಲ, ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ ನಮ್ಮ ಏನು ಸೌತ್ ಇಂಡಿಯಾ ಕಾನ್ಫರೆನ್ಸ್ ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಬಟ್ ನಿಮ್ಗೆ ಫುಡ್ ಮತ್ತೆ ಅಲ್ಲಿಯ ಏನು ಬ್ರೇಕ್ಫಾಸ್ಟ್ ಅದೆಲ್ಲ ಫ್ರೀ ಇದೆ, ಅಕಾಮಿಡೇಷನ್ ಇರುವುದಿಲ್ಲ. ಸೊ ಯಾರಾದ್ರೂ ನಿಮ್ಗೆ ಲೋಕಲ್ ಬೆಂಗಳೂರಲ್ಲಿ ಇದ್ರೆ ಇಮಿಡಿಯೇಟ್ ಪ್ರಮೋಟ್ ಮಾಡಿ. ಓನ್ಲಿ 10 ಸೀಟ್ ಖಾಲಿ ಇದೆ. ಯಾಕಂದ್ರೆ ಸೌತ್ ಇಂಡಿಯಾ ಕಾನ್ಫರೆನ್ಸ್ ಎಲ್ಲ ಫುಲ್ ಆಗ್ಬೇಕಂತೆ. ಎಷ್ಟು 120 ಸೀಟ್ ಬೇಕಂತೆ. ಸೊ ಅಷ್ಟು ಅವರಿಗೆ ಸ್ವಲ್ಪ 10 ಸೀಟ್ ಕಮ್ಮಿ ಇದ್ದಂಗಿದೆ. ಸೊ ಅದಕ್ಕೊಂದು ಆಫರ್ ಕೊಟ್ಟಿದ್ದಾರೆ. ಯಾರಾದ್ರೂ ಬೆಂಗಳೂರಿನವ್ರು ಲೋಕಲ್ ಇದ್ರೆ ನಿಮ್ಗೆ ಅನುಕೂಲ. ಅದರ್ವೈಸ್ ನಿಮ್ಗೆ ಏನಾದ್ರೂ ಬೆಂಗಳೂರಲ್ಲಿ ಮನೆ ಇದ್ರೆ ಜಸ್ಟ್, ಯಾಕಂದ್ರೆ ಒಂದ್ ದಿವಸ ನೀವು ಸ್ಟೇ ಮಾಡ್ಬೇಕಾಗ್ತದೆ. ಸೊ ನೀವು ಅಲ್ಲಿ ಇದ್ದು ನೀವು ಅದನ್ನ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ಬೋದು. ಒಳ್ಳೆ ಆಪರ್ಚುನಿಟಿ, ನಾನು ಹೇಳ್ತೀನಿ ಕೇಳಿ, ಬಿಡಬೇಡಿ ಆಪರ್ಚುನಿಟಿಯನ್ನ. ಯಾಕಂದ್ರೆ ಇವನ್ ಈ ತರ ಮೀಟಿಂಗ್ಸ್ ಎಲ್ಲೂ ಆಗ್ಲಿಲ್ಲ. ಯಾಕಂದ್ರೆ ಟಾಪ್ ಲೆವೆಲ್, ಇವನ್ ಆಲ್ರೆಡಿ ನೋಡಿ ಇಂಡಿಯಾ ಹೆಡ್ ಬರ್ತಾ ಇದ್ದಾರೆ, ಹೌದಾ? ಒಂದೇದು. ಎರಡನೇದು ಏಷ್ಯಾ ಹೆಡ್ ಬರ್ತಾ ಇದ್ದಾರೆ, ಎರಡನೇದು. ಮೂರನೇದು ಇಡೀ ವರ್ಲ್ಡ್ ಹೆಡ್ ಬರ್ತಾ ಇದ್ದಾರೆ ನೋಡಿ. ಈ ಎಲ್ಲ ಮ್ಯಾನೇಜರ್ಸು, ಅವರ ಒಂದು ಆಫೀಸ್ ಮ್ಯಾನೇಜ್ಮೆಂಟ್ ಬರ್ತಾ ಇದೆ. ಅವರು ಫ್ಯೂಚರ್ ಬಗ್ಗೆ, DXN ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಈ 3,000 ನಿಮ್ಗೆ ನಥಿಂಗ್, ಇನ್ವೆಸ್ಟ್ಮೆಂಟ್ ಇಸ್ ನಥಿಂಗ್. ಸೊ ವಿತೌಟ್ ಹೆಸಿಟೇಷನ್ ಇವತ್ತೇ ನೀವು 10 ಸೀಟ್ ಇದೆ, ಇವಾಗಲೇ ನೀವು ಕಾಲ್ ಮಾಡಿ ನೋಡಿ. ಏನಾದರೂ ನಮ್ಮ ಮ್ಯಾನೇಜರ್ಗೆ ಕಾಲ್ ಮಾಡಿ ನೋಡಿ, ಬುಕ್ ಆಯ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಅವ್ರು ನಿನ್ನೆ ನೈಟ್ ನನಗೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಇದೆಯಲ್ಲ, ಅದಕ್ಕೋಸ್ಕರ ನಿಮ್ಗೆ ಯಾರಾದ್ರೂ ಬುಕ್ ಮಾಡೋದು ಇಮಿಡಿಯೇಟ್ ಒಂದು ಫೋನ್ ಮಾಡಿ ಆಪರ್ಚುನಿಟಿ ತಗೊಳ್ಳಿ. ಬೆಂಗಳೂರಲ್ಲಿ ಇದ್ದವರಿಗೆ ಒಳ್ಳೆ ಅವಕಾಶ, ನೀವು ಮಿಸ್ ಮಾಡದೆ. ಟ್ಯೂಸ್ಡೇ ಮಾರ್ನಿಂಗ್ ನೀವು ಅದನ್ನ ಬ್ರೇಕ್ಫಾಸ್ಟ್ ಹೊತ್ತಿಗೆ ನೀವು ಅಟೆಂಡ್ ಮಾಡ್ಬೇಕು. ಮೋಸ್ಟ್ಲಿ 8:30, 9, 10 ಗಂಟೆ ಒಳಗಡೆ ನೀವು ಅಟೆಂಡ್ ಮಾಡ್ಬೇಕಾಗ್ತದೆ. ನೀವು ಅದ ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಕೇಳ್ಕೊಳ್ಳಿ. ಬಟ್ ನಿಮ್ಗೆ ಓನ್ಲಿ ಅಲ್ಲಿ ಹಾಲ್ಟ್ ಸ್ಟೇ ಇರುವುದಿಲ್ಲ, ನೀವು ವಾಪಸ್ ಹೋಗ್ಬೇಕು, ಮತ್ತೆ ನೆಕ್ಸ್ಟ್ ಡೇ ಬರಬೇಕು. ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ. ಟ್ಯೂಸ್ಡೇ ನಿಮ್ಗೆ ಫುಲ್ ಡೇ ಇರ್ತದೆ, ವೆಡ್ನೆಸ್ಡೇ 3 ಗಂಟೆವರೆಗೆ ಏನೋ ಇರ್ಬೋದು. ಸೊ ಹಾಗಾಗಿ ಅದನ್ನ ಮಿಸ್ ಮಾಡದೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಗೆ ಯಾರಿಗಾದ್ರೂ ನಿಮ್ಗೆ ತಿಳಿಸ್ಬೇಕು, ಇವಾಗಲೇ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಅವ್ರು ಸಿಗ್ಲಿಲ್ಲ ಅಂದ್ರೆ ನನಗೆ ಹೇಳಿ, ನಾನು ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಹೇಳ್ತೀನಿ. ಓಕೆ,
ಸೊ ಗುಡ್ ಸರ್ ನಂದೊಂದು ಆಪರ್ಚುನಿಟಿ. ಬುಕ್ ಮಾಡಿ ಸರ್. ಯಾರು ಮಾತಾಡ್ತಾ ಇರೋದು? ಸರ್ ಮಂಜುನಾಥ್. ಮಂಜುನಾಥ್. ಓಕೆ, ಶಿವಮೊಗ್ಗನಾ? ಹೌದೌದು ಸರ್. ಓಕೆ, ನೀವು ಇವಾಗಲೇ ಇಮಿಡಿಯೇಟ್ ನಾನು ಈಗ ಅವರ ಅಕೌಂಟ್ಗೆ ನೀವು 3000 rupees ಹಾಕ್ಬೇಕು. 3000 ಆಯ್ತು ಸರ್. ಹಾಕ್ಬಿಟ್ರೆ ಅವ್ರು ಇಮಿಡಿಯೇಟ್ ನಿಮ್ದು ಒಂದು ಇದು ಕೊಡಿ ಅವರಿಗೆ, ಏನ್ ಗೊತ್ತುಂಟ, ID ಪ್ರೂಫ್ ಕೊಡ್ಬೇಕು. ID ಪ್ರೂಫ್ ಮತ್ತೆ ಅದನ್ನ ಎರಡು ನೀವು ಕಳ್ಸ್ಕೊಡಿ, ನನಗೆ ಕಳ್ಸ್ಕೊಡಿ, ಅದರ್ವೈಸ್ ನೀವು ವಿಜಯ್ ಕುಮಾರ್ಗೆ ಕಳ್ಸ್ಕೊಡಿ ಇಮಿಡಿಯೇಟ್. ಜಸ್ಟ್ ಇವಾಗಲೇ ನಾನು ಅದನ್ನ ಕನ್ಫರ್ಮ್ ಮಾಡ್ತೀನಿ. ಯಾಕಂದ್ರೆ ನಂಗೆ ಗೊತ್ತಿಲ್ಲ ಸೀಟ್ ಈಗ ಉಳಿದಿದೋ ಗೊತ್ತಿಲ್ಲ. ಲೇಟ್ ನೈಟ್ ಅದಂದ್ರೆ ಈಗ ಇಷ್ಟು ಜನರಿಗೆ ಗೊತ್ತಿಲ್ಲ. ಈಗ ನಿಮ್ಗೆಲ್ಲ ಗೊತ್ತಾಗಿದೆ ಅಂದ್ರೆ ಈಗ ಬೇರೆಯವ್ರಿಗೆ ಮೆಸೇಜ್ ಹಾಕಿದ್ರೆ ಎಲ್ಲ ಗೊತ್ತಿಲ್ಲ. ಜಸ್ಟ್ 10 seats ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ, ಎಲ್ಲ ಜೊತೆಗೆ ಮಿಕ್ಸ್ ಆಗ್ಬೋದು. ಯಾಕಂದ್ರೆ ಕೇರಳದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತೆಲಂಗಾಣದಿಂದ, ಮಹಾರಾಷ್ಟ್ರದಿಂದ ಬರ್ತಾರೆ. ಸೊ ನೆಕ್ಸ್ಟ್ ಯಾಕಂದ್ರೆ ಅದಾದ ನಂತರ ಕ್ರೌನ್ ಅಂಬಾಸಿಡರ್ ಮೀಟಿಂಗ್ಸ್ ಇದೆ, ಕ್ರೌನ್ ಡೈಮಂಡ್ ಮೀಟಿಂಗ್ ಕೂಡ ಇದೆ, ದಟ್ ವಿಲ್ ಬಿ ಕಂಟಿನ್ಯೂಡ್. ಸೊ ಅದರಿಂದ ನಿಮಗೆ ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ ನಿಮಗೆ 2 days. ಸೊ ಮಿಸ್ ಮಾಡದೆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಮಂಜುನಾಥ್, ನಾನು ಈಗ ಕಾಲ್ ಮಾಡಿ ನಿಮಗೆ ಕಂಪ್ನಿಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಓಕೆ, ಇನ್ನು ಎನಿಬಡಿ ಯಾರಾದ್ರೂ ಇರುವುದಾದ್ರೆ ಹೇಳಿ, ಇಲ್ಲಾಂದ್ರೆ ನೀವು ಜಸ್ಟ್ ಫೋನ್ ಕಾಂಟ್ಯಾಕ್ಟ್ ಮಾಡಿ 9448121291 9448121291. ಸೊ ಬೆಂಗಳೂರು ಲೋಕಲ್ ಇದ್ದವ್ರಿಗೆ ಹೇಳಿ, ಯಾರಾದ್ರೂ ಬೇಕು ಅದನ್ನ ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಸಿಟಡೆಲ್ ಹೋಟೆಲ್ ಮೆಜೆಸ್ಟಿಕ್ ಆನಂದ ಸರ್ಕಲ್ ಅಲ್ಲಿ ಇದೆ. ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.